ರೈತರು ಮತ್ತೆ ಸರ್ಕಾರದ ಸಹಭಾಗಿತ್ವದಲ್ಲಿ ಒಂದು ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹಿಂದೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರ ಕನಸಿನ ಕೂಸಿದೆ. ಸುಮಾರು 10,000 ಎಕರೆ ಪ್ರದೇಶದಲ್ಲಿ ಒಂದು ಬೆಂಗಳೂರಿಗೆ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಇಲ್ಲೊಂದು ಟೌನ್ ನಿರ್ಮಾಣ ಆಗಬೇಕು ಅಂತ ಹೇಳಿ ಸುತ್ತ ಸುಮಾರು 5 ಟೌನ್ಶಿಪ್ಗಳಿಗೆ ಅವತ್ತು ನೋಟಿಫಿಕೇಶನ್ ಅನ್ನ ಮಾಡಿದ್ರು. ಅಂತಿಮವಾಗಿ ಇದನ್ನ ಉಳಿಸ್ಕೊಂಡು ಬಿಡದಿ ಟೌನ್ಶಿಪ್ ಅನ್ನ ಬಾಕಿನೆಲ್ಲ ಕೂಡ ಬಿಡ್ತಕ್ಕಂಥ ಕೆಲಸವನ್ನ ಕುಮಾರಸ್ವಾಮಿ ಅವರು ನಂತರ ಬಂದಂತ ಸದಾನಂದ ಗೌಡರು, ಯಡಿಯೂರಪ್ಪನವರು ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅವತ್ತು ನಮ್ಮ ರಾಜಣ್ಣ ಅವರು ಅವಾಗ ಕುಮಾರಸ್ವಾಮಿ ಅವರು ಅಕ್ವೈರ್ ಮಾಡಿದಾಗ ಹೋರಾಟ ಮಾಡಿದ್ರು. ವಿಧಾನಸೌಧಕ್ಕೂ ಕೂಡ ಕರ್ಸ್ಕೊಂಡಿದ್ರು ಅವ್ರನ್ನ. ರಾಜಣ್ಣ ಅವ್ರು ಕೋರ್ಟ್ಗೆ ಹೋಗಿದ್ರು ಅಂತ ಕಾಣಿಸ್ತದ ಸಂದರ್ಭದಲ್ಲಿ. ಅದೇ ಕೋರ್ಟ್ಗೆ ಹೋದ್ರು, ರೈತರೆಲ್ಲ ಕೋರ್ಟ್ಗೆ ಹೋದ್ರು. ಕೋರ್ಟ್ ನಲ್ಲಿ ರೈತರಿಗೆ ವಿರುದ್ಧವಾಗಿ ಆಯ್ತು. ಇಲ್ಲ, ಇದು ಮಾಡ್ಲಿ, ನಿಮ್ಮ ನ್ಯಾಯಯುತವಾದಂತ ಬೇಡಿಕೆಯನ್ನ ನೀವು ಇಟ್ಟು ಬೇಡಿಕೆ ನೀವು ಈಡೇರಿಸ್ಕೊಡಿ, ಇದನ್ನ ಕೈ ಬಿಡೋಕೆ ಸಾಧ್ಯ ಇಲ್ಲ, ಇದು ಆಗ್ಬೇಕು ಅಂತ ಕೋರ್ಟ್ ಕೂಡ ಅವತ್ತು ತೀರ್ಪನ್ನ ಕೊಟ್ಟಿದ್ರು. ತದನಂತರ ಇದು ರೆಡ್ ಝೋನ್ ಆಯ್ತು. ಕುಮಾರಸ್ವಾಮಿ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆದ್ರು. ಆವಾಗಲೂ ಕೂಡ ಆ ಭಾಗದ ಜನಗಳು ಅಹವಾಲನ್ನ ತಗೊಂಡೋಗಿ ಅವರು ಬೈರ್ಮಂಗ್ಲ ಕ್ರಾಸ್ನಲ್ಲಿ ಬಂದಾಗ ಮತ್ತೆ ಕಂಚಗಾರನಹಳ್ಳಿಲೆಲ್ಲ ರೈತರುಗಳೆಲ್ಲ ಸೇರಿ ಹಳ್ಳಾಳ್ ಚಂದ್ರ ಇರ್ಬೋದು, ಹೊಸೂರು ಇರ್ಬೋದು, ನಮ್ಮ ಬೈರ್ಮಂಗ್ಲ ಜನ ಇರ್ಬೋದು, ಕೆಂಪೈನಪಾಳ್ಯದವ್ರು ಇರ್ಬೋದು, ಕಂಚಗಾರನಹಳ್ಳಿಯವ್ರು ಇರ್ಬೋದು, ಎಲ್ಲರೂ ಕೂಡ ಆ ಒಂದು ಅಹವಾಲನ್ನ ಇಟ್ರು. ದಯಮಾಡಿ ಇದಕ್ಕೊಂದು ಏನಾದರೂ ತೀರ್ಮಾನ ಮಾಡಬೇಕು, ಇದನ್ನ ನಮಗೆ ನೀವೇನು ಅಕ್ವೈರ್ ಮಾಡಿದ್ರೆ ಅದನ್ನ ಕೈ ಬಿಡಬೇಕು ಅಂತ ಹೇಳಿ ಮನವಿಯನ್ನು ಇಟ್ಟಾಗ ಅವರು ಒಂದೇ ಮಾತು ಹೇಳಿದ್ರು, ಇಲ್ಲ, ಇದು ನನ್ನ ಕನಸಿನ ಯೋಜನೆ, ಇದನ್ನ ಮಾಡೇ ತೀರ್ತೀನಿ, ನಿಮಗೆ ಸೂಕ್ತವಾದಂತ ಒಂದು ಪರಿಹಾರವನ್ನ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಅವಾಗ ಹೇಳಿದ್ರು ರೈತರುಗಳಿಗೆಲ್ಲ. ರೈತರೆಲ್ಲ ಆ ಸಂದರ್ಭದಲ್ಲಿ ಸುಮ್ಮನಾದ್ರು. ಆ ಸಂದರ್ಭದಲ್ಲಿ ಅವ್ರು ಘೋಷಣೆನೂ ಮಾಡಿದ್ರು, ಏನೋ ಅಕ್ವೈರ್ ಆಗಿರ್ತಕ್ಕಂಥ ಲ್ಯಾಂಡ್ ಯಾರಾದ್ರೂ ಲ್ಯಾಂಡ್ ಶೇರಿಂಗ್ ಅವರೇ. ಮೊನ್ನೆ ಅವ್ರದ್ದೊಂದು ಸಭೆ ಆಯ್ತು ಬೈರ್ಮಂಗಲದಲ್ಲಿ, ನಾನು ಟಿವಿಲಿ ನೋಡಿದೆ. ಅವ್ರು ಅಲ್ಲೇ ನೇರವಾಗಿ ಡೆಲ್ಲಿಯಿಂದ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾನು ಹೆಣ್ಮಕ್ಳಿಗೆಲ್ಲ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ 40% ಜಾಗನ ಡೆವಲಪ್ಡ್ ಏರಿಯಾದಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅವತ್ತು ನಾನು ರೈತರ ಪರ ತೀರ್ಮಾನ ಮಾಡಿದ್ದೆ ಅಂತಕ್ಕಂಥ ಹೇಳಿಕೆಯನ್ನ ನಿಮ್ಮ ಆ ಟಿವಿಲಿ ನೋಡಿದೆ. ನಾನು ಟಿವಿಲಿ ನಿಮ್ಗೂ ನೋಡಿರ್ಬೋದು, ತಾವೆಲ್ಲ ಮಾಧ್ಯಮದಾಗ ನೋಡಿರ್ಬೋದಲ್ಲ, ಅದು ನೋಡಿದ್ರ? ಅದು ನಾನು 40% ಹೆಣ್ಮಕ್ಳಿಗೋಸ್ಕರ ನಾನು ಬಿಟ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಅವತ್ತು ಹೇಳಿದ್ದೆ, ನಾನು ಮಾಡಿದ್ದೆ ಅದನ್ನ. ಈಗ ಅದೇ ರೀತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ, ಇವ್ರೇನ್ ಮಾಡ್ತಾರೆ ನೋಡೋಣ ಅಂತಕ್ಕಂಥ ಮಾತನ್ನ ಅವತ್ತು ಹೇಳಿದ್ರು. ಅವರು 40% ಹೇಳಿದ್ರು. ನಾನು ಮುಂದೆ ನಾವೇನ್ ಮಾಡ್ತೀವಿ ಅಂತ ಹೇಳ್ತೀನಿ. ತದನಂತರ ಅದು ರೆಡ್ ಝೋನ್ ಆಯ್ತು. ರೆಡ್ ಝೋನ್ ಆದಾಗ ಟ್ರಾನ್ಸಾಕ್ಷನ್ ಆಗ್ಲಿಲ್ಲ. ಅದೇ ಅವಾಗ್ಲೇನೆ ಅಕ್ವೈರ್ ಆದ ತಕ್ಷಣನೇ ಅದು ರೆಡ್ ಝೋನ್ ಮಾಡ್ಬಿಟ್ರು. ಯಾವುದು ಬೇರೆ ಆಕ್ಟಿವಿಟೀಸ್ ಮಾಡಬಾರ್ದು ಇಲ್ಲಿ, ರೈತರುಗಳು ಬೇರೆ ಟೌನ್ಶಿಪ್ ಬರ್ಬೋದು, ಅಥವಾ ಯಾರೋ ಲೇಔಟ್ ಮಾಡ್ತಾರೆ, ಯಾರೋ ಜಾಗ ತಗೊಂಡು ಲೇಔಟ್ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡದೆ ರೆಡ್ ಝೋನ್ ಮಾಡ್ಬಿಟ್ರು. ಅವತ್ತಿಂದ ಇವತ್ತರೆಗೂ ರೆಡ್ ಝೋನ್ ಆಗಿ ಅದು ಟ್ರಾನ್ಸಾಕ್ಷನ್ ಕಡಿಮೆ ಆಗಿ SR ರೇಟ್ ಕೂಡ ಅದೇ ಹೊಡ್ತಾ. ಇವತ್ತು ರೈತರು ಏನಾರ ನೋವು ಅನುಭವಿಸ್ತಾ ಇದ್ರೆ ಈ SR ರೇಟ್ ಇಂದ, ಇವತ್ತು SR ರೇಟ್ ಪ್ರಕಾರ ಹೋದ್ರೆ 1.5 ಕೋಟಿಗಿನ ಮೇಲೆ ಹೋಗೋದೇ ಇಲ್ಲ. 1.25 ಕೋಟಿ 1.5 ಕೋಟಿಗಿನ ಮೇಲೆ SR ರೇಟ್ ಪ್ರಕಾರ ಹೋದ್ರೆ 1.25 ಕೋಟಿ. ಅದು ಬೈರಮಂಗ್ಲ ಜಾಸ್ತಿ SR ರೇಟ್ ಇರೋ ಜಾಗದಲ್ಲಿ ಮಾತ್ರ 1.25 ಕೋಟಿ 1.5 ಕೋಟಿ 2013ರ ಭೂ ಕಾಯ್ದೆ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಪ್ರಕಾರ ಅದು ಹೋಗೋದೇ ಇಲ್ಲ. ಅದ್ರ ಮೇಲ್ಪಟ್ಟು ಅವ್ರು ಅವತ್ತು ರೆಡ್ ಝೋನ್ ಮಾಡದೆ ಹೋಗಿದ್ರೆ ಬಹುಶಃ ಇವತ್ತು ಟ್ರಾನ್ಸಾಕ್ಷನ್ ನಾವು 2.5 ಕೋಟಿ 2 ಕೋಟಿ 2.5 ಕೋಟಿಯಿಂದ ಶುರು ಮಾಡ್ಬೋದಾಗಿತ್ತು. ಈಗ ನಾವೇನಾದ್ರೂ ಒಂದು ಸರ್ಕಾರ ತೀರ್ಮಾನ ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದು ಗೈಡ್ಲೈನ್ಸ್ ಕೂಡ ಇರ್ಬೇಕಲ್ಲ. ಗೈಡ್ಲೈನ್ಸ್ ಬಿಟ್ಟು ಕೂಡ ಮಾಡಕ್ ಆಗಲ್ಲ. ಗೈಡ್ಲೈನ್ಸ್ ಇರ್ಬೇಕು. ಯಾಕಂದ್ರೆ ನಾಳೆ ಕೋರ್ಟ್ ಹೋಗ್ತಾರೆ, ಕ್ವಶನ್ ಮಾಡ್ತಾರೆ. ನೆನೆನೂ ಕೂಡ ನಮ್ಮ ಸ್ನೇಹಿತರು ಪ್ರಕಾಶ್ ಅವರು ಕೂಡ ಅವ್ರ ಮಾಧ್ಯಮದಲ್ಲಿ ಏನೇನೋ ಹೇಳಿರೋದನ್ನ ನೋಡಿದೆ. ಅವರು ಕೂಡ ಏನೇನೋ ಹೇಳಿದ್ದಾರೆ, ಅವರು ಕೂಡ ಮಾತಾಡಿದ್ದಾರೆ. ಅದನ್ನ ಆಮೇಲೆ ಉಲ್ಲೇಖ ಮಾಡ್ತೀನಿ, ಅದ್ ಏನ್ ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನ ಉಲ್ಲೇಖ ಮಾಡ್ತೀನಿ. ಇವತ್ತು ಕುಮಾರಸ್ವಾಮಿ ಅವರ ಕನಸನ್ನ ಇವತ್ತು ಇವ್ರು ನೆನೆಸ್ ಮಾಡ್ತಾರೆ, ನಾವೆಲ್ಲ ಸೇರಿ ನೆನೆಸ್ ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಏನು ಅವತ್ತು ಈ ಒತ್ತಡ ಕಡಿಮೆ ಮಾಡ್ಬೇಕು ಬೆಂಗಳೂರಿನಲ್ಲಿ ಅಂತ ಹೇಳಿ ಒಂದು ಟೌನ್ಶಿಪ್ ಮಾಡ್ಬೇಕು ಅಂತ ಅವ್ರೇನು ಆಸೆ ಇಟ್ಕೊಂಡಿದ್ರು, ಆ ಆಸೆನ ಇವತ್ತು ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. ಇದಕ್ಕೆ ಮುಂಚೆ ಕಳೆದ ಆ ಕರೋನಾ ಬಂದಂತ ಸಂದರ್ಭದಲ್ಲಿ ಒಂದು 2019 ಅಲ್ಲ
ಅದಕ್ಕೆ ಮುಂಚೆ 2019-20 1,000 ಎಕರೆ ಅಕ್ವೈರ್ ಮಾಡಿದ್ರು ಈ ಜಾಗದಲ್ಲಿ. ರೆಡ್ ಝೋನ್ ಅನ್ನ ಡ್ರಾಪ್ ಮಾಡಿ KIDB ಅವರು 1,000 ಎಕರೆ ಅಕ್ವೈರ್ ಮಾಡಿದ್ರು. ಆವಾಗ 2020 ಆವಾಗ ನಾನೇ ಬೇಡ ಇದನ್ನ ದಯಮಾಡಿ ಬಿಡಿ, ಇಲ್ಲ ಅಂದ್ರೆ ಏನೋ ಒಂದು ಒಳ್ಳೆ ರೇಟ್ ಕೊಟ್ಟು ತೀರ್ಮಾನ ಮಾಡಿ ಅಂತ ಹೇಳಿ ನಾನೇ ಪ್ರೆಸ್ ಮೀಟ್ ಮಾಡಿದೆ. ಬೈರಮಂಗಲ ನಿಮ್ಮ ಯಾವ್ದದು ಮದ್ದೂರಮ್ಮನ ದೇವಸ್ಥಾನ ಅಂತ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ನಮ್ಮ ನಾಯಕರಾದ ಲಿಂಗಪ್ಪನವರು ನಮ್ಮ ಜೊತೆ ಇದ್ರು, ಲಿಂಗಪ್ಪನವರು ಇದ್ರು, ಎಲ್ಲರೂ ಇದ್ರು. ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತ ಮುಖಂಡರಾದ ಪ್ರಕಾಶ್ ಅವರು ಕೂಡ ಇದ್ರು. ಅವತ್ತು ಇದನ್ನೇನಾರ ಒಂದು ಇತ್ಯರ್ಥ ಮಾಡ್ಬೇಕು ಅಂತೇಳಿ ಈಗ ಅವರು ಅವಾಗ ಸನ್ಮಾನ್ಯ ನಮ್ಮ ಮಾಜಿ ಶಾಸಕರ ಜೊತೆ ಇದ್ದಂಥವ್ರು ಆವಾಗ ಬಂದು ನಮ್ಗೆಲ್ಲ ಮಾಹಿತಿ ಕೊಟ್ಟು ಹಿಂಗ ಆಗ್ತಾ ಇದೆ ಅಂತೇಳಿ ನಾವು ಹೋರಾಟ ಮಾಡ್ದೋ. ಅವತ್ತು ಸಿದ್ದರಾಜಣ್ಣನು ಕೂಡ ಮಾಜಿ ಶಾಸಕರ ಮನೆಗೆ ಹೋಗವ್ರೆ ಕೇಳಕ್ಕೆ ಅದನ್ನ ಅಂತ ಅಂದ್ರು. ಏನಂದ್ರು ಸಿದ್ದರಾಜಣ್ಣ ಮಾಜಿ ಶಾಸಕರು? ನಾವು ಅವತ್ತಿನ ದಿನ ಏನಾದ್ರು ಇತ್ತು ಒಂದು ಪರಿಹಾರನ ಈ 9,000 ಹೋಗಿ ಕೇಳಕ್ ಹೋದ್ರು, ಹೇಳ್ತೀನಿ ಹೋಗಿ ಕೇಳಕ್ ಹೋದ್ರು. ಅವಾಗ ಅದಕ್ಕೆ ಯಾವುದೇ ಸ್ಪಂದನೆ ಆಗ್ಲಿಲ್ಲ. ಆಮೇಲೆ ಜಿಲ್ಲಾಧಿಕಾರಿಗಳ ಕಚೇರಿ ಮೀಟಿಂಗ್ ಆಯ್ತು. ಅವಾಗ ನಮ್ಮ ಲೇಡಿಯ ಮೇಡಮ್ ಇದ್ರು, ಅರ್ಚನಾ ಮೇಡಮ್ ಅವರು DC ಆಗಿದ್ರು. ಅವಾಗ ಇಲ್ಲೇ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಮೀಟಿಂಗ್ ಆಯ್ತು. ನಾನು ಆ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ದೆ. ಅವಾಗ ಮಾಜಿ ಶಾಸಕರು ಬಂದಿರಲಿಲ್ಲ. ಅವಾಗ ಶಾಸಕರವರು ಈ ಮಾಜಿ ಶಾಸಕರು ಅವತ್ತು ಹಾಲಿ ಶಾಸಕರಾಗಿದ್ರು. ಅವರ ಸಭೆಗೆ ಬರ್ಲಿಲ್ಲ. ಜಿಲ್ಲಾಧಿಕಾರಿಗಳು ನಡೆಸಿದಂತ ಸಭೆಯಲ್ಲಿ ಯಾವ ರೀತಿ ರೇಟು ಇನ್ನೊಂದು ತೀರ್ಮಾನ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಆದಾಗ ಆ ಸಭೆಗೆ ಬರ್ಲಿಲ್ಲ. ಅವತ್ತು ನಾನು ಬಂದು ಮಾತಾಡಿದೆ ಸಭೆನಲ್ಲಿ, ನಾನು ಕೂಡ ಮಾತಾಡಿದೆ. ನೀವು ಇಲ್ಲ ಒಳ್ಳೆ ರೇಟ್ ಕೊಡಿ, ಇಲ್ಲ ಡ್ರಾಪ್ ಮಾಡಿ ಅಂತ. ನೀವು ಬರೀ 1,000 ಎಕರೆ ತಗೊಂಡು ಮಿಕ್ಕಿದೆಲ್ಲ ಬಿಡೋದು, ಮಿಕ್ಕಿದೆಲ್ಲ ಗೊಂದಲ ಮಾಡೋದು ಬೇಡ ಅಂತ ಹೇಳಿದಾಗ ಆವಾಗ ಅವರು ನಮ್ಗೆ ಸರಿಯಾದ ರೀತಿಯಲ್ಲಿ ಅವಾಗ ಏನು ಕೂಡ ಸ್ಪಂದಿಸಲ್ಲ. ಬೇರೆಯವರು ಕೂಡ ಯಾರು ಕೂಡ ಹೋರಾಟಕ್ಕೆ ರೈತರು ಅವತ್ತು ಭಾಗವಹಿಸಬಹುದಾಗಿತ್ತು ನಮ್ಮ ಜೊತೆ ಹೋರಾಟಕ್ಕೆ. 500 ಎಕರೆಯಿಂದ ಶುರು ಆಗಿದ್ರೆ ಅದು 10,000 ಎಕರೆವರೆಗೂ ಹೋಗೋದು. ಅವಾಗ ಯಾವ ರೈತರು ಕೂಡ ನಮ್ಗೆ ಸ್ಪಂದಿಸ್ಲಿಲ್ಲ. ಕಡೆಗೆ ಯಡಿಯೂರಪ್ಪನವ್ರು ನನಗೆ ಫೋನ್ ಮಾಡಿದ್ರು. ಎಲ್ಲ ಮುಖಂಡರುಗಳು ಯಡಿಯೂರಪ್ಪನವ್ರ ಹತ್ರ ಹೋದೋ. ಅವರು ಒಂದು ಮಾತು ಹೇಳಿದ್ರು, ಇಲ್ಲ ಇದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಬಿಡ್ಲಿಕ್ಕೆ ಆಗಲ್ಲ, ಈಗ ನೀವು ಒಳ್ಳೆ ಬೆಲೆ ಕೊಡಿಸ್ತೀನಿ, ಯಾವುದೋ ಇಂಡಸ್ಟ್ರಿ ತಗೊಂಡ್ಬರ್ತೀನಿ, ನಾನು ಅವ್ರ ಕೈಲೇ ಮಾತಾಡ್ಸ್ಕೊಡ್ತೀನಿ ಅಂತ ಅಂದ್ರು. ಆಯ್ತು ಸ್ವಾಮಿ, ಏನೋ ಮಾಡಿ ರೈತರಿಗೆ ಅನುಕೂಲ ಮಾಡಿ ಅಂತ ಹೇಳ್ಕೊಂಡು ನಾವು, ಅವರು ಕೂಡ ಅದಕ್ಕೆ ಏನು ಮಾಡ್ಲಿಲ್ಲ. ಅವತ್ತು ಅಶ್ವಥ್ ನಾರಾಯಣ ಅವರು ಉಸ್ತುವಾರಿ ಸಚಿವರಾಗಿದ್ರು. ಅಶ್ವಥ್ ನಾರಾಯಣ ಅವ್ರ ಹತ್ರನೂ ಹೋದೋ ನಾವು ಈ ವಿಚಾರ ಚರ್ಚೆ ಮಾಡ್ಲಿಕ್ಕೆ. ಅಶ್ವಥ್ ನಾರಾಯಣ ಅವರು ಕೂಡ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ಲಿಲ್ಲ. ಇದು ಬಿಡಿಸ್ತೀನಿ ಅಂತ ಆಗ್ಲಿ, ಇದನ್ನ ಮಾಡ್ತೀನಿ ಅಂತ ಆಗ್ಲಿ ಏನು ಕೊಡಲ್ಲ. ಒಂದು ನಮ್ಮ ಹತ್ರ ಒಂದು ಅರ್ಜಿ ಇಸ್ಕೊಂಡ್ರು, ಒಂದು ಫೋಟೋ ತೆಗೆಸ್ಕೊಂಡ್ರು, ನಂಬ್ಕೊಂಡು ನಾವು ಬಂದು ಈಗ ನಾವು ಇದನ್ನ ಮಾಡಬೇಕು, ಇದನ್ನ ಒಳ್ಳೆ ರೇಟ್ ಕೊಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದಿಲ್ಲಿ ಘೋಷಣೆ ಮಾಡಿದ್ರು, ಇದನ್ನ ಮಾಡ್ತಾ ಇದ್ದೀವಿ ಅಂತ. ಆದ್ರೆ ರೇಟ್ ಅನ್ನ ನಿಗದಿ ಮಾಡಿರ್ಲಿಲ್ಲ. ಏನ್ ರೇಟ್ ಕೊಡ್ತೀವಿ ಅಂತಕ್ಕಂಥದ್ದನ್ನ ನಾವು ಅವ್ರು ನಮ್ಮ ಸರ್ಕಾರದ ವತಿಯಿಂದ ನಿಗದಿ ಮಾಡಿರ್ಲಿಲ್ಲ. ಕಾನೂನಾತ್ಮಕವಾಗಿ 2013 ಅಕ್ವಿಷನ್ ಆಕ್ಟ್ ಪ್ರಕಾರ ಹೋದ್ರೆ ಇದು 1.25 ಕೋಟಿ 1.5 ಕೋಟಿ ಮಟ್ಟಕ್ಕೆ ನಾವು ಕೊಡ್ತಕ್ಕಂಥ ವಾತಾವರಣ ಇತ್ತು ಅವತ್ತು. ನನ್ನ ಹತ್ರ ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿದ್ರು. ನಾನಂದೆ ಆ ತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವೇನಾದ್ರೂ ಕೂಡ ಮಿನಿಮಮ್ 2 ಕೋಟಿ ಕೊಡೋದಾದ್ರೆ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಇಲ್ಲ ಅಂದ್ರೆ ನಾನು ಇದಕ್ಕೆ ಯಾವುದೇ ಪಾಲ್ದಾರನ ಆಗಲ್ಲ ಅಂತ ಅನೇಕ ಜನಕ್ಕೆ ಐತೆ. ಯಾಕೆ ಶಾಸಕರು ಮಾತಾಡ್ತಾ ಇಲ್ಲ, ಶಾಸಕರು ಬರ್ತಾ ಇಲ್ಲ, ಶಾಸಕರು ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು. ಈಗ ನಾನ್ ಬಂದು ಇವತ್ತು ವಾಯ್ಸ್ ಮಾಡಿದ್ಮೇಲೆ ನಾನು ಇದಕ್ಕೆ ಸ್ಟಿಕಾನ್ ಆಗ್ಬೇಕು. ನಾನು ಒಂದ್ಸರಿ ಬಂದು ಹೇಳಿದ್ಮೇಲೆ ನಾನು ಬೇರೆಯವ್ರ ತರ ಒಂದ್ ಭಾಷಣ ಮಾಡ್ಬಿಟ್ಟು ಹಿಂದ್ಗಡೆ ಒಂದು ಭಾಷಣ ಮಾಡೋದು, ಹಿಂದ್ಗಡೆ ಒಂದು ಹೇಳೋದು, ಅದ್ ನಾನ್ ಮಾಡಕ್ ಆಗಲ್ಲ. ನಾನು ಸಾಧಕ ಬಾಧಕ ಒಳಗಡೆ ಏನ್ ನಡೀತಾ ಇದೆ, ಅಧಿಕಾರಿಗಳು ಏನ್ ಮಾಡ್ತಾವ್ರೆ, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತ ಹೇಳಿ ನಾನು ಮುಂದಕ್ಕೆ ಬರ್ಲಿಲ್ಲ. ನಾನು ಹಿಂದೆ ಏನೇನ್ ನಡೀತಾ ಇದೆ, ಯಾರು ಏನ್ ಮಾಡ್ತಾವ್ರೆ, ರೈತರ ಹೋರಾಟಗಾರನು ಸರಿ ಕರ್ಸಕ್ಕೆ ನಾನು ಪ್ರಯತ್ನ ಪಟ್ಟೆ. ಅವಾಗ ರೈತ ಹೋರಾಟಗಾರ ಹತ್ರ ಮಾತಾಡೋಣ ಅಂತ. ಅವಾಗ ಊರೂರಿಂದಾನೇ ನಾವು 5,000 ಜನ ಬರ್ತೀವಿ, 3,000 ಜನ ಬರ್ತೀವಿ ಅಂದಾಗ ಅದು ಸಭೆ ಆಗಲ್ಲಪ್ಪ, ಅದು ಕ್ಯಾನ್ಸಲ್ ಮಾಡ್ರಿ ಅಂತ ನಾನು ಹಿಂದೆ ಸಭೆಗೆ ಮಾಡಿದ್ದು ಉಂಟು, ಕ್ಯಾನ್ಸಲ್ ಮಾಡಿದ್ದು ಉಂಟು. ಮಾಡ್ಬೇಕು ಅಂತ ಹೇಳಿ ಕ್ಯಾನ್ಸಲ್ ಮಾಡಿದೆ. ಆಮೇಲೆ ನಾನು ಎಲ್ಲಿ ನನ್ನ ಮನವಿಯನ್ನ ಯಾರು ತಾವು ಕೊಡ್ಬೇಕು, ಯಾರು ತಾವು ನನ್ನ ಅಹವಾಲು ಹೇಳ್ಬೇಕು, ಯಾವ ರೀತಿ ಅದನ್ನ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತಕ್ಕಂಥ ವಿಚಾರವಾಗಿ ಇಷ್ಟು ದಿವಸ ನಾನು ಈ ವಿಚಾರವಾಗಿ ಹೊರಗಡೆ ಬಂದಿರಲಿಲ್ಲ. ಈಗ ಒಂದು ದರ ನಿಗದಿ ಆಗಿರ್ತಕ್ಕಂಥದ್ದನ್ನ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಬಹುಶಃ ನನಗೆ ಗೊತ್ತಿರಂಗೆ ಸುಮಾರು ಒಂದು 80% ರೈತರು ಖುಷಿಯಾಗಿದ್ದಾರೆ. ಒಳ್ಳೆ ದರ ಕೊಟ್ಟವರಪ್ಪ, ನಮ್ಗೆ ತೊಂದರೆ ಇಲ್ಲ ಅಂತ. ಇನ್ನೊಂದು 25-30% ಜನ ಮಾಮೂಲಿ ಅದಿದ್ದೇ ಇರ್ತದೆ ಸ್ವಾಭಾವಿಕವಾಗಿ, ಎಲ್ರಿಗೂ ಕೂಡ ಎಲ್ಲರೂ ಬೇಕೇ ಬೇಕು ಅಂತಕ್ಕಂಥವ್ರೆಲ್ಲ ಒಂದು 25-30% ಜನ ಬೇಡ ಅಂತಕ್ಕಂಥವ್ರು ಕೂಡ ಇದ್ದಾರೆ. ಅದರಿಂದ ಈಗ ನಾವು ಏನು ಹಿಂದೆ ಇದೊಂದು ಅಪಪ್ರಚಾರ ನಡೀತು. ಇದಕ್ಕೆ ಏನಂತ ಅಪಪ್ರಚಾರ ನಡೀತು, 80 ಲಕ್ಷದ ಮೇಲೆ ಕೊಡಲ್ಲ ಅಂತ ಕಣಯ್ಯ, 1 ಕೋಟಿ ಮೇಲೆ ಕೊಡಲ್ಲ ಅಂತ ಕಣಯ್ಯ, ಊರೆಲ್ಲ ಒಕ್ಕಲೆ ಬಿಡಿಸ್ತಾರಂತೆ ಕಣಯ್ಯ, ಊರೂರೇ ಬಿಡಿಸ್ಬಿಡ್ತಾರಂತೆ, ಊರೆಲ್ಲ ಖಾಲಿ ಮಾಡಿಸ್ಬಿಡ್ತಾರಂತೆ ಕಣಯ್ಯ ಅಂತ ಹೇಳಿ ಒಬ್ಬರಿಂದ ಬಾಯಿಂದ ಬಾಯಿಗೆ ಮೌತ್ ಕ್ಯಾಂಪೇನಿಂಗ್ ಆಯ್ತು, ಅಪಪ್ರಚಾರ ಕೂಡ ಆಯ್ತು. ನಮ್ಮ ಊರನ್ನೇ ಖಾಲಿ ಮಾಡಿಸ್ಬಿಡ್ತಾರಂತೆ, ನಮ್ಮ ಊರನ್ನೇ ಒಕ್ಕಲೆ ಬಿಡಿಸ್ಬಿಡ್ತಾರಂತೆ, 70 ಲಕ್ಷ 80 ಲಕ್ಷದ ಮೇಲೆ ಕೊಡಲ್ವಂತೆ ಅಂತೇಳಿ ಚರ್ಚೆ ಕೂಡ ಆಯ್ತು. ಆವಾಗ ಪಾಪ ಅವರ ಯಾರ್ಯಾರ ಚರ್ಚೆ ಮಾಡಿ
ಈ ತರ ಸುಳ್ಳು ಸುದ್ದಿನ ಹಬ್ಸಿದ್ರಲ್ಲ ಅವರೆಲ್ಲ ಇವತ್ತು ನಿರಾಶೆ ಆಗಿದೆ ಅವ್ರಿಗೆಲ್ಲ ಅಂತ ಕೂಡ ನಾನು ಅನ್ಕೊಂಡಿದ್ದೀನಿ. ಇವತ್ತು ನಾವು ಯಾವ ಊರು ಗ್ರಾಮಗಳನ್ನು ಕೂಡ ಒಕ್ಕಲಿಪ್ಸಲ್ಲ. ಆ ಗ್ರಾಮಗಳನ್ನ ಏನ್ ಈ ಒಂದು ಸಿಟಿಯನ್ನ ಅಭಿವೃದ್ಧಿ ಪಡಿಸ್ತಾ ಇದೀವಲ್ಲ ಅದೇ ಮಾದರಿಯಂತೆ ಅಲ್ಲೂ ಕೂಡ UGD ಮಾಡ್ತೀವಿ. ಕಾಂಕ್ರೀಟ್ ರಸ್ತೆಗಳು, ಒಳಗಡೆ ಚರಂಡಿ ಕಾಂಕ್ರೀಟ್ ರಸ್ತೆಗಳು ಮಾಡ್ತೀವಿ. ಅಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡ್ತೀವಿ. ಚೆನ್ನಾಗಿ ದೇವಸ್ಥಾನ ಕಟ್ಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಲ್ಲೊಂದು ಮಿನಿ ಕ್ರೀಡಾಂಗಣ ಕೂಡ ಮಾಡ್ಕೊಡ್ತೀವಿ. ಹುಡುಗರುಗಳು ಆಟ ಆಡ್ಲಿಕ್ಕೆ, ಕ್ರಿಕೆಟ್ ಆಡ್ಲಿಕ್ಕೆ. ಇತ್ತೀಚಿನ ದಿವಸದಲ್ಲಿ ಕ್ರಿಕೆಟ್ ಮತ್ತೆ ವಾಲಿಬಾಲ್ ನಮ್ಮ ಹೆಚ್ಚು ಆಕರ್ಷಣೀಯವಾದಂತ ನಮ್ಮ ಯುವಕರನ್ನ ಆಕರ್ಷಣೆ ಮಾಡ್ತಾ ಇರ್ತಕ್ಕಂಥ ಕ್ರೀಡೆ. ಅದಕ್ಕೊಂದು ಮಿನಿ ಕ್ರೀಡಾಂಗಣ ಮಾಡ್ತೀವಿ. ಒಂದು ದೊಡ್ಡ ಕ್ರೀಡಾಂಗಣ ಆಗ್ತದೆ ಇದರಲ್ಲಿ. ಇಷ್ಟರಲ್ಲಿ ಒಂದು ದೊಡ್ಡ ಕ್ರೀಡಾಂಗಣ, ಒಂದು ದೊಡ್ಡ ಹಾಸ್ಪಿಟ್ಲು ಎಲ್ಲ ಆಗ್ತದೆ. ಅದಲ್ದೇನೆ ಇವನ್ನು ಕೂಡ ನಾವು ಮಾಡ್ತೀವಿ. ಎಲ್ಲಿ ಆ ಗ್ರಾಮಗಳಲ್ಲಿ, ಆ ಗ್ರಾಮ ಯಥಾವತ್ತಾಗಿ ಅದನ್ನ ಅಭಿವೃದ್ಧಿ ಪಡಿಸಿ ಅಲ್ಲೇನೆ ಆ ಗ್ರಾಮದಲ್ಲೇ ಅವ್ರು ಇರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ದೇವಸ್ಥಾನ, ಒಂದು ಕನ್ವೆನ್ಷನ್ ಸೆಂಟರ್, ಮದುವೆ ಮಾಡ್ಲಿಕ್ಕೆ, ಇನ್ನೊಂದು ಮಾಡ್ಲಿಕ್ಕೆ ಒಂದು ಕನ್ವೆನ್ಷನ್ ಸೆಂಟರ್ ಕೂಡ ಮಾಡ್ಕೊಡ್ತೀವಿ. ಇವೆಲ್ಲವನ್ನು ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ಎಲ್ಲೆಲ್ಲ ನಾವು ಮಾಡ್ತೀವಲ್ಲ, ದೊಡ್ಡ ದೊಡ್ಡ ಗ್ರಾಮಗಳಿದಾವಲ್ಲ ಅಲ್ಲೆಲ್ಲ ಕೂಡ ಮಾಡ್ತೀವಿ. ಇದಲ್ದೇನೆ ಒಂದು ಒಳ್ಳೆ ದೊಡ್ಡ ಕ್ರೀಡಾಂಗಣ ಕೂಡ ಒಂದ್ ಕಡೆ ಸೆಂಟ್ರಲ್ ಅಲ್ಲಿ ಒಂದು ದೊಡ್ಡ ಕ್ರೀಡಾಂಗಣ ಕೂಡ ಆಗ್ತದೆ, ಒಂದು ದೊಡ್ಡ ಹಾಸ್ಪಿಟಲ್ ಕೂಡ ಆಗ್ತದೆ, ಒಂದು ಸ್ಕೂಲು ಕೂಡ ಆಗ್ತದೆ. ಒಂದು KPS ಮಾದರಿನಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಒಳ್ಳೆ KPS ಶಾಲೆಯನ್ನು ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಇದ್ರ ಸುತ್ತ, ಗ್ರಾಮಗಳ ಸುತ್ತ ಒಂದು ರಿಂಗ್ ರೋಡ್ ಕೂಡ ಮಾಡ್ತೀವಿ. ಆ ರಿಂಗ್ ರೋಡ್ ಮುಖಾಂತರ ಎಲ್ಲ ರೋಡ್ಗಳಿಗೂ ಕೂಡ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸನೂ ಕೂಡ ಈಗಾಗಲೇ ತಯಾರಾಗಿದೆ. ಇದಲ್ದೇನೆ ಬಹಳ ಅತ್ಯಂತ ಅದ್ಭುತವಾದಂತ ಒಂದು ನಕ್ಷೆಯನ್ನ ಕೂಡ ನಮ್ಮ ಅಧಿಕಾರಿಗಳು ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ DK ಸುರೇಶ್ ಅವರು ಮತ್ತೆ ನಮ್ಮ ಅಧ್ಯಕ್ಷರ ಸೇರಿ ಒಂದು ನಕ್ಷೆ ಕೂಡ ಮಾಡಿದ್ದಾರೆ. ಎಲ್ಲ ಕಡೆಯಿಂದ ಇದಕ್ಕೆ ರಸ್ತೆ ಲಿಂಕ್ ಕೂಡ ಕೊಡ್ತೀವಿ. ಇದಕ್ಕೆ ಎಲ್ಲಿಂದ ನಮ್ಮ ಕನಕಪುರ ರೋಡಿಂದ ಒಂದು ಒಳ್ಳೆ 60 ಅಡಿ 250 ಮೀಟರ್ ಬಿಸ್ನೆಸ್ ಕಾರಿಡಾರ್ ಮಾಡಬೇಕು ಅಂತ ಹೇಳಿ. ಆಮೇಲೆ ಈ ಕಡೆಯಿಂದ ಮೈಸೂರು ರೋಡಿಂದ ಆ ಕಡೆ ನೈಸಿಂದ ಕನೆಕ್ಷನ್ ಕೊಡ್ಬೇಕು ಅಂತ ಹೇಳಿ, ಈ ಕಡೆಯಿಂದ STRR ಇಂದ ಕೊಡ್ಬೇಕು ಕನೆಕ್ಷನ್. ಕನಕಪುರ ಈಗ ಹೋಗ್ತಕ್ಕಂಥ STRR ಇಂದನೂ ಕೂಡ ಇದಕ್ಕೆ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಬಹಳ ಉತ್ತಮವಾದಂತ ರೀತಿಯಲ್ಲಿ ಈ ಸಿಟಿಯನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಕೂಡ ತೀರ್ಮಾನ ಮಾಡಿದೀವಿ. ನಾನು ಒಂದು ರೈತರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇನೆ. ನಾನು ಈ ಪರಿಹಾರದ ಮೊತ್ತ ನಾವು ಎಷ್ಟೇ ಕೊಟ್ಟರು ಪಾಪ ರೈತರಿಗೆ ಕಡಿಮೆನೆ ಅದು. ಆದ್ರೆ ಅದಕ್ಕೊಂದು ಇತಿಮಿತಿ ಇದೆಯಲ್ಲ, ಕಾನೂನ ಚೌಕಟ್ಟಿನಲ್ಲೇ ತೀರ್ಮಾನ ಮಾಡಬೇಕು. ಜಿಲ್ಲಾಧಿಕಾರಿಗಳು, ನಮ್ಮ ಕಮಿಷನರು ಎಲ್ಲ ವರ್ಕೌಟ್ ಮಾಡಿ ಸುಪ್ರೀಂ ಕೋರ್ಟ್ ಆದೇಶಗಳನ್ನೆಲ್ಲ ತರಿಸಿ ಎಲ್ಲೆಲ್ಲಿ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ಹೇಳಿ ವರ್ಕೌಟ್ ಮಾಡಿ ಅಂತಿಮವಾಗಿ ಒಂದು ಇದನ್ನ ಹೊರಡಿಸಿದ್ದಾರೆ, ರೇಟ್ ಅನ್ನ ಹೊರಡಿಸಿದ್ದಾರೆ. ಅಂದ್ರೆ ಇವು ಯಾರು ಒಪ್ಪಿಗೆ ಕೊಡ್ತಾರೋ ಅವ್ರಿಗೆ ಮಾತ್ರ. ಒಪ್ಪಿಗೆ ಕೊಡದೇ ಇರೋರು ಕೋರ್ಟ್ ಅಲ್ಲಿ ಹೋಗಿ ಚಾಲೆಂಜ್ ಮಾಡ್ಬೋದು, ನಮ್ದೇನದ್ರಲ್ಲಿ ತಕರಾರಿಲ್ಲ. ಆದ್ರೆ ಒಪ್ಪಿಗೆ ಕೊಡ್ತಕ್ಕಂಥವ್ರಿಗೆ ಕೆಂಪೈನಪಾಳ್ಯ ಗ್ರಾಮದಲ್ಲಿ 2,07,00,000 ಪ್ರತಿ ಎಕರೆಗೂ ಕೊಡ್ತಕ್ಕಂಥ ತೀರ್ಮಾನ. ಕಂಚಕಾರನಹಳ್ಳಿಯಲ್ಲಿ 2,07,00,000, ಮತ್ತೆ ಅರಳಾಳಸಂದ್ರ ಮತ್ತೆ ಹೊಸೂರಿನಲ್ಲಿ 2,14,00,000, 14,500,000. ಇವೆಲ್ಲ 0.5 ಇದೆ. ಬನಗಿರಿನಲ್ಲಿ 2,07,00,000. KG ಗೊಲ್ರಪಾಳ್ಯದಲ್ಲೂ ಕೂಡ 2,07,00,000 ಪ್ರತಿ ಎಕರೆಗೆ. ಮಂಡಲದಲ್ಲಿ 2,14,00,000. ಒಡೇರಹಳ್ಳಿನಲ್ಲಿ 2,14,00,000. ಬೈರಮಂಗಲದಲ್ಲಿ 2,42,00,000. ಇಷ್ಟು. ಅದ್ರ ಜೊತೆಯಲ್ಲಿ ಈ ರಸ್ತೆ ಮೇನ್ ರೋಡ್ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗಗಳಿಗೆ 10% ಅದಕ್ಕೆ ಸೇರಿಸಿ ಕೊಡ್ತಕ್ಕಂಥದನ್ನ ಮಾಡಿದ್ದಾರೆ. ಯಾರ್ಯಾರು ನಮ್ಗೆ ಬೇಕು ಅಂತ ಹೇಳಿ ಅನುಮತಿ ಪತ್ರ ಕೊಟ್ರೆ ಆಮೇಲೆ ಇನ್ನೊಂದು ಪ್ರಚಾರ ಮಾಡೋರೆ, ಇವ್ರ ಹತ್ರ ದುಡ್ಡೇ ಇಲ್ಲ, ದುಡ್ಡು ಎಲ್ಲಿಂದ ತರ್ತಾರೆ, ದುಡ್ಡು ಎಲ್ಲಿಂದ ಬರ್ತದೆ, ಇವರು ಸುಮ್ಮನೆ ಮಾಡ್ಬಿಟ್ಟು ರೈತರನ್ನ ಈ BMICP ನಲ್ಲಿ ಆ ಕೇಣಿಯವ್ರು ಮಾಡೋರಲ್ಲ ಆ ತರ ಮಾಡ್ಬಿಟ್ಟು ಜಾಗನ ದುಡ್ಡು ಕೊಡ್ದಂಗೆ ನಿಲ್ಸ್ಬಿಡ್ತಾರೆ ಅಂತ. ಇವತ್ತಿಂದ 3 ತಿಂಗಳೊಳಗಡೆ ಯಾರ್ಯಾರಿಗೆ ದುಡ್ಡು ಬೇಕು ಅಂತ ಅರ್ಜಿ ಕೊಡ್ತಾರೆ ಅವ್ರೆಲ್ರಿಗೂ ಕೂಡ ದುಡ್ಡು ಸೆಟ್ಲ್ಮೆಂಟ್ ಮಾಡಕ್ಕೆ ದುಡ್ಡು ರೆಡಿ ಇದೆ. ಇವತ್ತಿಂದ 3 ತಿಂಗಳೊಳಗಡೆ ನಿಮ್ಮ ದಾಖಲಾತಿಗಳಿಗಾಗಲೇ ಆಲ್ಮೋಸ್ಟ್ ಎಲ್ಲ ದಾಖಲಾತಿಗಳು ಪರಿಶೀಲನೆ ಕೂಡ ಮುಗ್ದೋಗಿದೆ, ಪರಿಶೀಲನೆ ಕೂಡ ಆಗಿದೆ. ಆಗಿರೋದ್ರಿಂದ 3 ತಿಂಗಳಲ್ಲಿ ಯಾವ ರೈತರು ಬೇಕಾದ್ರೂ ದುಡ್ಡು ಬೇಕಾದವ್ರು ದುಡ್ಡು ತಗೋಬಹುದು. ನಾನು ಒಂದು ಮನವಿ ಮಾಡ್ತೀನಿ, ಇದೊಂದು ಉತ್ತಮವಾದಂತ ಸಿಟಿ ಆಗೋ ದೃಷ್ಟಿಯಿಂದ ಯಾವ ರೈತರು ಕೂಡ ತಮ್ಮ ಜಮೀನುಗಳನ್ನ ಮಾರ್ಕೋಬೇಡಿ, ದುಡ್ಡು ತಗೋಬೇಡಿ. ಎಲ್ಲರೂ ಕೂಡ ಶೇರ್ ಬೇಸಿಸ್ ಹೋದ್ರೆ ಮುಂದೆ ಬೆಂಗಳೂರಿನಲ್ಲಿ ನೀವು ನೋಡಿರ್ಬೋದು ಯಾವ ರೀತಿ ಬಾಡಿಗೆ ಬರ್ತದೆ ಅಂತ. ಕಾಮಾಕ್ಷಿ ಪಾಳ್ಯ ಇರ್ಬೋದು, ಇನ್ನೊಂದಿರ್ಬೋದು, ಅಕ್ಕಪಕ್ಕ ಅವರೆಲ್ಲ ಯಾವ ರೀತಿ ಬಾಡಿಗೆ ಬರ್ತದೆ ಅಂತ ಹೇಳಿ. ನಿಮ್ಗೆ ಮರ ಮಾಲ್ಕಿನಲ್ಲೂ ಕೂಡ ಒಳ್ಳೆ ದುಡ್ಡು ಬರ್ತದೆ. ಮರ ಮಾಲ್ಕಿನಲ್ಲೂ ಕೂಡ ಇದು ತೆಂಗಿಗೆ 25,000ದಿಂದ 40,000 ಒಂದು ಮರಕ್ಕೆ, ಮಾವಿಗೆ 45,000ದಿಂದ 65,000 ಮಾವಿಗೆ, ಅಡಕೆಗೆ 6,000ದಿಂದ 9,000 ಅಡಕೆಗೆ, ಸಪೋಟ ಗಿಡಗಳಿಗೆ 25,000ದಿಂದ 40,000 ಸಪೋಟ ಗಿಡಗಳಿಗೆ, ಹುಣಸೆ ಗಿಡಗಳಿಗೆ 45,000ದಿಂದ 60,000,
ಹಲಸಿಗೆ 25,000ರಿಂದ 40,000 ವರೆಗೂ ಕೂಡ ಬೇರೆ ಬೇರೆ ಮರಗಳಿಗೆ ಆ ಒಂದು ಫಾರೆಸ್ಟ್ನವರು ಮತ್ತೆ ಹಾರ್ಟಿಕಲ್ಚರ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ದುಡ್ಡು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮರ ಮಾಲ್ಕಿಗೆ ನಾಳೆಯಿಂದನೇ ದುಡ್ಡು ಕೊಡ್ತೀವಿ. ಯಾರು ಬೇಕು ಅಂತ ಅರ್ಜಿ ಹಾಕಿದ್ರೆ ನಾಳೆಯಿಂದನೇ ಮರ ಮಾಲ್ಕಿಗೆ ದುಡ್ಡು ಕೊಡ್ತಕ್ಕಂಥ ಪ್ರಕ್ರಿಯೆ ಶುರು ಆಗ್ತದೆ. ನಮ್ಮ ರೈತರಲ್ಲಿ ಜೆಎಂಸಿ ಸುಮಾರು ಒಂದಷ್ಟು ಆಗಿರೋಕೆ ಜೆಎಂಸಿ ಆಗಿರೋಕೆ ಅವ್ರೇನಾರ ಬೇಕು ಅಂದ್ರೆ ಜೆಎಂಸಿ ಆಗಿರೋಕೆ ನಾವು ದುಡ್ಡು ಕೊಡೋಕೆ ರೆಡಿ ಇದ್ದೀವಿ. ಇನ್ನೊಂದು ತಿಂಗಳಲ್ಲಿ ಶುರು ಮಾಡ್ತೀವಿ ಎಲ್ಲ ದುಡ್ಡು ಕೊಡೋದಕ್ಕೆ. ದುಡ್ಡು ಸಾಕಷ್ಟು ದುಡ್ಡಿದೆ ಸರ್ಕಾರದಲ್ಲಿ. ಸರ್ಕಾರ ದುಡ್ಡಿದೆ ಬಂದಿಲ್ಲ, ರಿಯಲ್ ಎಸ್ಟೇಟ್ ಮಾಡಕ್ ಬಂದಿಲ್ಲ. ಕುಮಾರಸ್ವಾಮಿ ಅವ್ರ ಆಸೆ ಇತ್ತಲ್ಲ, ಅದನ್ನ ಈಡೇರಿಸಕ್ಕೆ ಬಂದಿದ್ದೀವಿ ಅಷ್ಟೇ. ನಾವು ಅವರು ಒಂದು ಒಳ್ಳೆ ಪಟ್ಟಣ ಆಗ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿಲ್ಲ, ಅದನ್ನ ಈಡೇರಿಸ್ತಾ ಇದ್ದೀವಿ. ಮತ್ತೆ ಆಮೇಲೆ ನಿಮ್ಗೆ ನನ್ನ ಮನವಿ ಏನಂದ್ರೆ, ರೈತರಿಗೆ ದಯಮಾಡಿ, ನಾನು ಯಾರು ಅಲ್ಲ ನಿಮ್ ಜಾಗಕ್ಕೆ ನೀವು ದುಡ್ಡು ತಗೋತೀರಿ ಅಂತನೋ ಅಥವಾ ಶೇರ್ ಹೋಗಿ ಅಂತ ಹೇಳಕ್ ನಾನು ಯಾರು ಅಲ್ಲ. ಆದ್ರೆ ನಾನೊಬ್ಬ ಶಾಸಕನಾಗಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಶೇರಿಂಗ್ ಹೋದ್ರೆ ಮುಂದೆ ಒಳ್ಳೆ ನಗರ ಆದ್ರೆ ನಿಮ್ಗೆ ಇದರಿಂದ ಬಾಡಿಗೆ ಸಾಕಷ್ಟು ಬಾಡಿಗೆ ಹಣನ ನೀವು ಕೊಡಿಬಹುದು. ಮರ ಮಾಲ್ಕಿ ದುಡ್ಡಿಂದನೇ ನೀವು ಬಾಡಿಗೆನ ಅದನ್ನ ಕಟ್ಟಿಸಿ ಕೊಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ, ಉತ್ತಮವಾದಂತ ಒಂದು ಸಿಟಿ ಆಗ್ತದೆ. ಅದರಿಂದ ಶೇರಿಂಗ್ ಬೇಸಿಸ್. ಈಗ ಕುಮಾರಸ್ವಾಮಿ ಅವರು ಹೇಳಿದ್ರು 40% ಕೊಡ್ತೀವಿ ನಾವು ಅಭಿವೃದ್ಧಿಯಲ್ಲಿ ಅಂತ ಹೇಳಿ. ಈಗ ನಾವು ಕಮರ್ಷಿಯಲ್ ಆದ್ರೆ 45% ಕೊಡ್ಬೇಕು ಅಂತ. ಕಮರ್ಷಿಯಲ್ಗೆ 45%, ವಾಣಿಜ್ಯ ನಿವೇಶನ, ವಸತಿಗೆ ಬೇಕು ಅವರು ಅಂತಂದ್ರೆ 50% ಕೊಡ್ತೀವಿ. ಡೆವಲಪ್ಡ್ ಏರಿಯಾದಲ್ಲಿ ಅದನ್ನ ಯಾವ ರೀತಿ ನಾವು ರೋಡ್ಸ್ಗಳನ್ನ ಡೆವಲಪ್ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಅದನ್ನ ಈಗ ಏನ್ ಕೆಲವೇ ದಿವಸಗಳಲ್ಲಿ ನಾವು ಹೇಳ್ತೀವಿ ಎಷ್ಟು ಸ್ಕ್ವೇರ್ ಫೀಟ್ ಸಿಗ್ತದೆ ಅಂತೇಳಿ. ಎಲ್ಲ ಕಡೆ ಒಳ್ಳೆ ರೋಡ್ಗಳು ಮಾಡ್ತಾ ಇದೀವಿ ನಾವು. ಈ ತರ ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ 30 ಅಡಿ 40 ಅಡಿ ರೋಡ್ ಅಲ್ಲ, ಇದು ಎಲ್ಲ ಕಡೆಯಿಂದ ಕನೆಕ್ಷನ್ ಆಗ್ಬೇಕು ಈ ಟೌನ್ಗೆ ಸ್ವಲ್ಪ ಬೇಡಿಕೆನೂ ಜಾಸ್ತಿ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ. ಅದಕ್ಕೆ ವಾಣಿಜ್ಯ ಉದ್ದೇಶಕ್ಕೆ 45% ಕೊಡ್ತಾ ಇದ್ದೀವಿ. ಈ ಇದಕ್ಕೇನೋ ವಸತಿ ನಿವೇಶನಕ್ಕೆ 50% ರೈತರಿಗೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ದುಡ್ಡಿಗೇನೋ ಇಲ್ಲಿ ನಮಗೆ ಬರ ಇಲ್ಲ, ದುಡ್ಡು ರೆಡಿ ಇದೆ. ದುಡ್ಡು ಬೇಕಾದವರು ದುಡ್ಡಾರು ತಗೋಬಹುದು, ಶೇರಿಂಗ್ ಬೇಕಾದವರು ಶೇರಿಂಗ್ ಆರು ಹೋಗ್ಬೋದು. ಮರ ಮಾಲ್ಕಿ ಮಾಡೋರಿಗೆ ನೀವು ಈಗೇನ್ ಜೆಎಂಸಿ ಮುಗಿದಿದೆ ಅವ್ರಿಗೆಲ್ಲರೂ ಕೂಡ ಈಗ ಮುಂದಿನ ದಿನದಿಂದ ನಾವು ದುಡ್ಡು ಪೇಮೆಂಟ್ ನ ಮಾಡ್ಲಿಕ್ಕೆ ನಾವೆಲ್ಲ ರೆಡಿ ಮಾಡ್ಕೊತಾ ಇದೀವಿ. ಅದರಿಂದ ದಯಮಾಡಿ ನಮ್ಮ ಎಲ್ಲ ರೈತರಿಗೆ ನಮ್ಗೆ ಎಲ್ಲ ನಮ್ದು ಡೆವಲಪ್ಮೆಂಟ್ ಅಥಾರಿಟಿಗಳಿಂದ ಕೂಡ ಹಣ ಕ್ರೋಢೀಕರಣ ಮಾಡ್ಕೊಂಡವ್ರೆ. ಸರ್ಕಾರದಿಂದನೂ ಕೂಡ ಗ್ಯಾರಂಟಿ, ಸರ್ಕಾರದ ಗ್ಯಾರಂಟಿ ಮೇಲೆ ಕೂಡ ನಾವು ಹಣ ತಗೊಂತಾ ಇದೀವಿ. ಸರ್ಕಾರ ಹುಡ್ಕೋನಿಂದ ನಮ್ಗೆ 17 ಸಾವಿರ ಕೋಟಿ ಕೊಡ್ಲಿಕ್ಕೆ ಅವ್ರು ತಯಾರಿದ್ದಾರೆ. ಸರ್ಕಾರ ಅದಕ್ಕೆ ಗ್ಯಾರಂಟಿ ಕೊಟ್ಟಿದೆ. ಅದಕ್ಕೆ ಸರ್ಕಾರ ಗ್ಯಾರಂಟಿ ಕೊಡ್ಬೇಕಲ್ಲ, ಅದಕ್ಕೆ ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ. ನಮ್ಗೆ ಹಣಕ್ಕೆ ಏನು ಕೊರತೆ ಇಲ್ಲ, ಹಣ ರೆಡಿ ಇದೆ. ಇವತ್ತು ಅರ್ಜಿ ಕೊಟ್ರೆ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ನಮ್ಮ ಸ್ನೇಹಿತರು ಏನೋ ಹೇಳೋರು ನೆನ್ನೆ, ನಂಬೇಡಿ ಯಾರುವೆ, ಸುಳ್ಳು ಇದು, ಫೈನಲ್ ನೋಟಿಫಿಕೇಶನ್ ಮಾಡೋಕ್ಕಿಂತ ದರ ನಿಗದಿ ಮಾಡೋಕ್ಕಾಗಲ್ಲ, ದರ ನಿಗದಿ ಸುಳ್ಳು ಹೇಳ್ಬಿಡ್ತಾವ್ರೆ ಅಂತ. ಯಾವ ಸುಳ್ಳು ಇಲ್ಲ, ಇಲ್ಲಿ ಬಂದಿರ್ತಕ್ಕಂಥದ್ದೆಲ್ಲ ಸತ್ಯ, ಎಲ್ಲ ನಿಜ. ಅವ್ರೇನಾದ್ರು ನಮ್ಮ ಸ್ನೇಹಿತರು ಹೋರಾಟ ಮಾಡ್ತಿರ್ಬೇಕು, ಅವ್ರ ಜಮೀನ್ ಇದ್ರೆ ಅವ್ರೇನೋ ಅರ್ಜಿ ಕೊಟ್ಟರೆ ಇನ್ನು ತಿಂಗಳಲ್ಲಿ ಅವ್ರಿಗೆ ದುಡ್ಡು ಕೂಡ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಜಾಗ ಬೇಕು ಅಂದ್ರೆ ಜಾಗ ಕೊಡ್ತೀವಿ, ದುಡ್ಡು ಬೇಕು ಅಂದ್ರೆ ದುಡ್ಡು ಕೊಡ್ತೀವಿ. ನಾವ್ ಯಾತಕ್ಕೆ ಇದನ್ನ ನಿಧಾನ ಮಾಡೋದು ಅಂತಂದ್ರೆ, ಫೈನಲ್ ನೋಟಿಫಿಕೇಶನ್ ನಮ್ಗೆ ರೇಟ್ ನಿಗದಿ ಆಗ್ಬೇಕು, ನೀವು ದಯಮಾಡಿ ಮಾಡಬೇಡಿ ಅಂತ ನಾನೇ ಒತ್ತಾಯ ಮಾಡಿ ಒತ್ತಡ ಹಾಕಿ ಸರ್ಕಾರದ ಮೇಲೆ ನಮ್ದು ದರ ನಿಗದಿ ಮಾಡಿದ್ರೆ ಫೈನಲ್ ನೋಟಿಫಿಕೇಶನ್ ಮಾಡ್ಕೊಡುದು ನೀವು ಅಂತ ಹೇಳಿ ಒತ್ತಡ ಹಾಕಿ ಅಂತಿಮವಾಗಿ 2 ಕೋಟಿ ಎಲ್ಲರಿಗೂ ದಾಟದ ಮೇಲೆ ನಾವು ಈ ಫೈನಲ್ ನೋಟಿಫಿಕೇಶನ್ ಇನ್ನೇನು ಮಾಡ್ತಾರೆ. ನೋಟಿಫಿಕೇಶನ್ ಆಗಿ 15 ದಿನದಲ್ಲಿ ಎಲ್ಲರಿಗೂ ಕೂಡ ಪೇಮೆಂಟ್ ಶುರು ಆಗ್ತದೆ. ಹಣಕ್ಕೆ ಯಾವುದೇ ಕೊರತೆ ಇಲ್ಲ, ಹಣನ ಕೊಡ್ಲಿಕ್ಕೆ ನಾವು ತಯಾರಿ ಹೇಳ್ತಾ ಇದ್ದಾರೆ ಅವರು. ಈಗ ನಾನು ಹೇಳಿದ್ರೆ ಅವರು ಹೇಳವ್ರೆ, ತಪ್ಪೇನಿಲ್ಲ, ಅದು ಪರಿಶೀಲನೆ ಮಾಡ್ತೀವಿ. ಬಹುಶಃ ಈ ರೇಟ್ ಇಂದ ಎಲ್ಲರೂ ಅವ್ರ ಮನಸ್ಸನ್ನೆಲ್ಲ ಬದಲಾಯಿಸ್ಕೋಬಹುದು ಅಂತ ಅನ್ಕೊಂಡಿದ್ದೀವಿ. 1446 ಇಲ್ಲ 1080 ಎಕರೆ ಆಗಿದೆ. 1080 ಎಕರೆ ಆಗಿದೆ. ದರ ನಿಗದಿ ನಾವೇ ದರ ನಿಗದಿ ಮಾಡಲಿ, ನಾನೇ ಸ್ಟಾಪ್ ಮಾಡಿಸಿದ್ದು. ಬೇಡ ಇರಪ್ಪ, ದರ ನಿಗದಿ ಮಾಡಲಿ, ಆಮೇಲೆ ಜೆಎಂಸಿ ಮಾಡಿ ಅಂತ ಹೇಳಿ ನಾನೇ ಸ್ಟಾಪ್ ಮಾಡಿಸಿದೆ. ನಮ್ಮೆಲ್ಲ ಮುಖಂಡರುಗಳಿಗೆ ಹೇಳಿ ನಾನೇ ಹೇಳ್ದೆ. ಅದಕ್ಕೆ ಅವಾಗ ನಿಲ್ಸ್ತೋ. ಈಗ ದರ ನಿಗದಿ ಆಗಿದೆ. ಜೆಎಂಸಿ ಎಲ್ಲರೂ ಕೂಡ ನಮ್ಗೆ ಕೆಲವರೆಲ್ಲ ಈಗಾಗಲೇ ಇದನ್ನ ಕೊಡ್ತಾ ಇದ್ದಾರೆ, ಬಂದು ನಮ್ಗೆ ಜೆಎಂಸಿ ಮುಗಿಸ್ಕೊಡಿ, ನಮ್ಗೆ ದರ ನಿಗದಿ ಮಾಡಿ ನಮ್ಗೆಲ್ಲ ಕೊಡ್ಲಿಕ್ಕೆ ಹಣ ನಾನು ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳಿ ಲೆಟರ್ ಕೂಡ ಕೊಡ್ತಾ ಇದ್ದಾರೆ. ಅದನ್ನ ನಾವು ಇವಾಗ ಶುರು ಮಾಡ್ತಾ ಇದ್ದೀವಿ. ನೀವೆಲ್ಲ ವೈಟ್ ಅಂಡ್ ಬ್ಲಾಕ್, ನೀವು RTI ಅರ್ಜಿ ಹಾಕಿದ್ರೆ ಎಷ್ಟಿತ್ತು ಎಷ್ಟು ಬಂದದೆ, ಇಲ್ಲಿ ಯಾರೋ ಹೊಡ್ಕೊಂಡ್ಬಿಟ್ಟಿದೀವಿ ಅಂತ ನಿಮ್ಮ ಉದ್ದೇಶನ? ಬಾಲ್ಕೃಷ್ಣ ಮಾಡ್ಕೊಂಡ್ಬಿಟ್ಟ 100 ಎಕರೆ ಅಂತ ಎಷ್ಟಿತ್ತು? ಈಗ ಹಿಂದೆ ಅವ್ರು ಹೇಳಿದ್ರಲ್ವಾ, ಆಮೇಲೆ ಮುಂಜೂರಾತಿ ಮಾಡ್ಕೊಟ್ಟಿದೀವಲ್ಲ ನಾವು. 50-53 ಅರ್ಜಿಗಳಲ್ಲಿ ಕೆಲವ್ರಿಗೆಲ್ಲ ಮಂಜೂರಾಗೈತೆ, ಕೆಲವರು ಕೋರ್ಟ್ ಅಲ್ಲಿ ಇದ್ದಾವೆಲ್ಲ ಸೆಟ್ಲ್ ಆಗವೆ. ಅದೇ ಪಿ ನಂಬರ್ನೆಲ್ಲ ಲೆಸ್ ಮಾಡಿರ್ಲಿಲ್ಲ. ಈಗ ಇರ್ತಕ್ಕಂಥ ಫ್ಯಾಕ್ಟ್ ಇದು ಸರ್ವೆ ಆಗಿ ಸಂಪೂರ್ಣವಾದಂತ ವರದಿ, ಇದು 100% ಇರ್ತಕ್ಕಂಥ ವಿಚಾರನ ನಾವು ನಿಮ್ ಮುಂದೆ ಇಟ್ಟಿದ್ದೀವಿ. ಯಾರ್ಯಾರ ಹೆಸರಲ್ಲ ಆಸ್ತಿ ಮಾಡ್ಕೊಂಡ್ರೆ ನಾವ್ ಏನ್ ಮಾಡಕತ್ತದೆ?
ಈಗ ಕುಮಾರಸ್ವಾಮಿ ಅವರ ಶ್ರೀಮತಿ ಅವರೇನೆ ಅವ್ರ ಬೇರೆಯವ್ರ ಹೆಸರಲ್ಲಿ GP ಐತೆ ಮಾಡ್ಕೊಂಡವ್ರೆ. ಅದನ್ನೆಲ್ಲ ನಾನು ಮಾತಾಡೋದು ನಾವು ಗೌರವನ ನಮ್ಗದು. ದುಡ್ಡು ಇರೋರು ರಿಯಲ್ ಎಸ್ಟೇಟ್ ಮಾಡೋರು ಯಾರು ಏನೋ ಮಾಡ್ಕೊತಾರೆ, ಅದಕ್ಕೂ ನಮ್ಗೆ ಸಂಬಂಧ ಏನು? ಯಾರ ಹೆಸರಲ್ಲಿ ಪಾಣಿ ಐತೆ ಅವ್ರು ದುಡ್ಡು ಕೊಡ್ತೀವಿ. ಅವರೇ ಅಲ್ವೇನ್ರಿ ಇದನ್ನ ಮಾಡಿದವರು? ಈ ಮಾತನ್ನ ಅವರು ಅವ್ರ ಮುಖ್ಯಮಂತ್ರಿ ಆದಾಗ ಅವರು ಇದಕ್ ಬಂದಾಗ ಬೈರ್ಮಂಗ್ಲ ಕ್ಲಾಸ್ ಬಂದಾಗ ಕಜ್ಗರ್ನಳ್ಳಿಗೆ ಬಂದಾಗ ಒಂದೇ ಒಂದು ಆರ್ಡರ್ ಮಾಡ್ಬೋದಾಯ್ತು. ಕರೀರಿ ಅವ್ನ ಚೀಫ್ ಸೆಕ್ರೆಟರಿನ, ತಗೊಳ್ರಿ ಆರ್ಡರ್ನ, ವಜಾ ಮಾಡ್ರಿ ಅಂದ್ರೆ ಮುಗ್ದೋಗಿತ್ತು. ಅವತ್ತು ಇದು ನನ್ನ ಕನ್ಸಿನ್ ಕೂಸು ಯೋಜನೆ ನಾನು ಮಾಡ್ತೀನಿ ಅಂತ ಹೇಳಿ ಆ ಮೀಡಿಯಾದಲ್ಲಿ ತೋರಿಸಿದ್ರು ಟಿವಿನಲ್ಲಿ 40% ಕೊಡಕ್ಕೆ ಹೇಳಿದ್ದೆ ನಾನು ಡೆವಲಪ್ಡ್ ಏರಿಯಾದಲ್ಲಿ ಅಂತ. ನೀವೇ ನೋಡಿದ್ರಪ್ಪ ಟಿವಿನಲ್ಲಿ. ಈಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ, ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ. ಇದಕ್ಕೆ ಔಷಧಿ ಇಲ್ಲ. ನ್ಯಾಯಯುತವಾಗಿ ಇವರು ಒಂದ್ ನಿಮಿಷ ಕೂತ್ಕೋಬೇಕು, ಆಮೇಲೆ ಹೇಳ್ತೀನಿ ನಿಮ್ಗೆ. ಆಮೇಲೆ ಇವ್ರು ಮಧ್ಯ ಮಾಧ್ಯಮದವ್ರಿಗೆ ಈಗ ನ್ಯಾಯಯುತವಾಗಿ ಮಾತಾಡ್ತಕ್ಕಂಥವ್ರ ಹತ್ರ ಮಾತಾಡ್ಬೋದು, ರಾಜಕೀಯವಾಗಿ ಮಾತಾಡೋಂಥ ಹತ್ರ ಮಾತಾಡಕ್ಕಾಯ್ತದ? ತೊಂದ್ರೆ ಇಲ್ಲ ನೋಡ್ರಿ. ಈಗ ನಾನು ಹೊರಟಿದ್ನಲ್ಲಪ್ಪ ಚಲೋ, ಅವಾಗ ಆ ಚಲೋ ನಾನು ಕೈ ಜೋಡಿಸಿದ್ರೆ ಇಷ್ಟೆಲ್ಲ ಆಯ್ತಿರ್ಲಿವಲ್ಲ. ಅವತ್ತು ಯಾಕೆ ಕೈ ಜೋಡಿಸ್ತಿಲ್ಲ ಅವರು? ಅಲ್ಲಿ ಶಾಸಕರಿದ್ರಲ್ಲ, ಅವ್ರ ಜೊತೆ ಬರ್ಬೋದಾಯ್ತು. ಅವತ್ತು ನಾನು ಹೋರಾಟ ಮಾಡಿದಾಗ, ನಾನು ಪ್ರೆಸ್ ಮೀಟ್ ಮಾಡಿದಾಗ ನನ್ನ ವಿರುದ್ಧವಾಗಿ ಪ್ರೆಸ್ ಮೀಟ್ ಮಾಡಿದ್ರಲ್ಲಿ ಅವ್ರು ಮಾಡೇ ಸಹ ಪ್ರೆಸ್ ಮೀಟ್ ಮಾಡಿದ್ರು ಅದೇ ಜಾಗದಲ್ಲಿ. ಅವತ್ತು ನನ್ನ ಜೊತೆ ಕೈ ಜೋಡಿಸಿ, ಇಲ್ಲ ಬಾಲಕೃಷ್ಣ ನಡೀರಿ ಒಟ್ಟಿಗೆ ಹೋಗೋಣ ಇಬ್ರು ಬಿಡೋದ್ ಬೇಡ ಅಂತಂದ್ರೆ ಮುಗ್ದೋಗಿತ್ತಲ್ಲ ಅವತ್ತು. ನಾವ್ ಹೇಳಿರ್ಲಿಲ್ಲ. ಒಂದ್ ನಿಮಿಷ, ಅವ್ರು ಕೇಳ್ತಾ ಇರೋದಕ್ಕೆ ಉತ್ತರ ಅಷ್ಟೇ. ನಾವು ಸಿದ್ದರಾಮಯ್ಯನವ್ರು ಕೈ ಬಿಡ್ತಾರೆ ಇವ್ರು ಬಿಡ್ತಾರೆ ಅಂತ ಅಲ್ಲ. ಇದ್ರ ಉದ್ದೇಶ ಏನಂದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಒತ್ತಡ ತಗ್ಗಿಸ್ಬೇಕು. ಸ್ವಲ್ಪ ಬೇರೆ ಬೇರೆ ಕಡೆ ಸುತ್ತ ಹೋಗ್ಬೇಕು. ಇವಾಗ ನಾಳೆ ಬೇರೆ ಬೇರೆ ಕಡೆನೂ ಕೂಡ ಆಗ್ತಾ ಇದೆ. ಹೊಸಕೋಟೆ ಇರ್ಬೋದು, ಸೋಲೂರು ಇರ್ಬೋದು, ಈ ರೀತಿ ಬೆಂಗಳೂರು ಸುತ್ತಮುತ್ತ ಅನೇಕ ಕಡೆ ಈ ತರ ಟೌನ್ಶಿಪ್ಗಳನ್ನ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಆಗ್ತಾ ಇದೆ. ಈಗ ಬೆಂಗಳೂರು ಸಿಟಿ ಸಿಕ್ಕಾಪಟ್ಟೆ ಒತ್ತಡದಲ್ಲಿ ಬೆಳೀತಾ ಇದೆ. ಆಮೇಲೆ ಇಲ್ಲಿ ಇನ್ನೊಂದು ಉದ್ದೇಶ ಏನು ಅಂದ್ರೆ, ಎಷ್ಟೋ ಟೌನ್ಶಿಪ್ಗಳಿಗೆ ಕುಡಿಯೋ ನೀರ್ನ ಸರಿಯಾದ ಕುಡಿಯೋ ನೀರು ಕೊಡಕ್ ಆಗಿಲ್ಲ. ಇಲ್ಲಿ ಈಗಾಗಲೇ ಇದನ್ನ BWSP ಅಂಡರ್ ತಗೊಂಬಂದವ್ರೆ. ಇಲ್ಲಿಗೆ ಕಾವೇರಿ ನೀರ್ನ ತಕ್ಷಣ ಕೂಡಲೇ ಅದನ್ನ ಪ್ರಾರಂಭ ಮಾಡ್ತಾವ್ರ ಕೆಲಸನೂ ಕೂಡ. BWSP ನೀರ್ನೇ ಇಲ್ಲಿ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಸಂಪೂರ್ಣವಾಗಿ. ನನಗ್ ಗೊತ್ತಿರಂಗೆ ಈ ಬೈರ್ಮಂಗ್ಲ ಕಲುಷಿತವಾಗಿರ್ತಕ್ಕಂಥ ಕೆರೆಯಿಂದ ಸುತ್ತಮುತ್ತ ಪ್ರತಿ ಗ್ರಾಮದಲ್ಲೂ ಒಂದು 10% ಜನಕ್ಕೆ ಕ್ಯಾನ್ಸರ್ ಪೀಡಿತರಾಗಿದ್ದಾರೆ. ಆ ಬೆಂಗಳೂರಿನ ಆಸಿಡ್ ಕೊಳಚೆ ನೀರು ಕುಡಿದು ಈಗ ಅದಕ್ಕೂ ಕೂಡ ಆ ಬೈರ್ಮಂಗ್ಲ ಕೆರೆ ಶುದ್ಧೀಕರಣ ಮಾಡಬೇಕು, ಅದನ್ನು ಶುದ್ಧವಾಗಿ ಇಡಬೇಕು ಅಂತೇಳಿ ಅದಕ್ಕೂ ಇದರಲ್ಲಿ ಯೋಜನೆಯಲ್ಲಿ ಸರ್ಕಾರ ದುಡ್ಡು ಕೊಡ್ತಾ ಇದೆ. ಅದಕ್ಕೆ ಟೆಂಡರ್ ಪ್ರಕ್ರಿಯೆ ಆಗಲೇ ಪ್ರಾರಂಭ ಆಗಿದೆ. ಅದನ್ನ ಶುದ್ಧೀಕರಣ ಮಾಡಬೇಕು, ಟೆರ್ಷರಿ ಟ್ರೀಟ್ಮೆಂಟ್ ಮಾಡಬೇಕು ನೀರ್ನ ಅಂತೇಳಿ ಅದು ಕೂಡ ಪ್ರಾರಂಭ ಮಾಡಿದೀವಿ. ಈಗ ಅದು ಕಾನೂನುಬದ್ಧವಾಗಿ ಕೊಡ್ತೀವಿ ಅಷ್ಟೇ. ಅಲ್ಲ, ಈಗ ಒಪ್ಪಿಗೆ ಕೊಟ್ರೆ ನಾವ್ ಈ ದರ ಕೊಡ್ಬೋದು ಗುರುಗಳೇ. ಒಪ್ಪಿಗೆ ಕೊಡದೇ ಇರೋರಿಗೆ ಫೈಟ್ ಮಾಡ್ತೀವಿ ಅಂದ್ರೆ ನಾವು ಬೆದರಿಕೆ ಹಾಕೈತೆ. ಕೋರ್ಟು ಕಚೇರಿ ಇನ್ನೊಂದು ಮತ್ತೊಂದು ಅವ್ರ ರೈಟ್ಸ್ ಅದು. ಆ ರೈಟ್ಸ್ ನಾವು ಈ ದರ ಇಲ್ಲದೆ ಹೋದ್ರೆ, ಒಪ್ಪಿಗೆ ಇಲ್ಲದೆ ಹೋದ್ರೆ ಅವ್ರು ಕೋರ್ಟ್ ಹೋದ್ರೆ ಆ ದರ ನಾವು ಕನ್ಸೆಂಟ್ ಕೊಡೋರ್ಗೆ ಎಕ್ಸ್ಟ್ರಾ ಕೊಡ್ಬೇಕು ಅಂತ ನಾವು ತೀರ್ಮಾನ ಮಾಡಿರೋದು. ಇಲ್ಲ ಸರ್, ಹೋಗೋರ್ಗೆ ನೀವು ಕಟ್ಟಾಕ್ ಆಯ್ತದ? ನೀವು ಸರಿ ಹೋಗೋರು ಹೋಯ್ತಾ ಇರ್ತಾರೆ, ಹೋರಾಟ ಮಾಡೋರು ಮಾಡ್ತಾ ಇರ್ತಾರೆ, ಯಾರು ಕಟ್ಟಾಕ್ ನಾನೊಂದ್ಸರಿ ಕರೆದೆ ಅವ್ರನ್ನೆಲ್ಲಾರು ಮಾತಾಡೋಣ, ಚರ್ಚೆ ಮಾಡೋಣ ಅಂತ ಹೇಳಿ. ಅವಾಗ ಅವರೆಲ್ಲ ಗಾಡಿಗಳು ಮಾಡಿ 5,000 ಜನ ಹೋಗ್ಬಿಡೋಣ, 10,000 ಜನ ಹೋಗ್ಬಿಡೋಣ. ನಾನು ಏನ್ ಮಾತಾಡ್ಲಿ? ನೀವು ಮಾಧ್ಯಮದವರೇ ನನ್ಗೆ ಹೇಳ್ಬೇಕು, ಅಷ್ಟೇ ಕೊಡ್ಬೇಕು. ಯಾವ ರೀತಿ ಮಾತಾಡ್ಲಿಲ್ಲ? ನಾನು ಹೇಳಿದೆ ಒಂದು 25-30 ಜನ ಬನ್ನಿ ಮಾತಾಡೋಣ, ಚರ್ಚೆ ಮಾಡೋಣ ಅಂತ. ಅವಾಗ ಅವರು ಅದನ್ನ ಮಾಧ್ಯಮದಲ್ಲೆಲ್ಲ ಹಾಕಿ, ವಿಡಿಯೋದೆಲ್ಲ ಫೇಸ್ಬುಕ್ ಅಲ್ಲಿ ಹಾಕಿ, ಯೂಟ್ಯೂಬ್ ಅಲ್ಲಿ ಹಾಕಿ, ನಡೀರಿ ಹೋಗೋಣಪ್ಪ MLA ಕಂಪ್ಯೂಟರ್. ಈಗ ಹಿಂದೆ ಕುಮಾರಣ್ಣ ಅವ್ರು ಕರೆದಿದ್ದು 25 ಜನನೇ, ನಾನು ಒಂದು 25 ಜನ ಬರ್ರಿ ಅಂದೆ. ಆ ಕೃಷ್ಣ ಕರೆದಿದ್ರಲ್ಲ ಅವ್ರು ಅವಾಗ ಮುಖ್ಯಮಂತ್ರಿ ಆದಾಗ, ಅವರು 25 ಜನ ಕರೆದು, ನಾನು 25 ಜನ ಬಂದಿದ್ರೆ 2,000 ಜನ ಬಂದ್ಬಿಡ್ತೀವಿ ಅಂತಂದ್ರು. ನಾನು ನೀವ್ ಹೇಳೋದು ನಾವು ಹೊಲಿತೀನಿ ಅಂತ ನೀವ್ ಹೇಳೋದು. ಅವೆಲ್ಲ ವಾಪಸ್ ತಗೋತೀವಿ. ಸಣ್ಣ ಪುಟ್ಟ ಇರ್ತದ ಅಣ್ಣ. ನನ್ನ ಮೇಲೂ ಗಲಾಟೆ ಮಾಡಿದ್ರು, ನಾವ್ FIR ಮಾಡ್ತಿದೀವ? ನಾನು ಹೋದಾಗ್ಲೂ ಕೂಡ ಅವ್ರ ಅವಾಲು, ಅವರ ನೋವು ಅವ್ರು ಹೇಳ್ಕೊಟ್ರು, ತಪ್ಪೇನಿಲ್ಲ. ಅದು ಯಾರೋ ಅಧಿಕಾರಿಗಳಿಗೆ ಏನೋ ಅಂದಿರೋರು, ಅದು ಸಣ್ಣ ಪುಟ್ಟ ಆಗದ, ಅವೆಲ್ಲ ವಾಪಸ್ ತಗೋತೀವಿ. ಅವೆಲ್ಲ ರೈತರದೆಲ್ಲ ಮೊಕದ್ದಮೆನ ಕ್ಯಾಬಿನೆಟ್ ತಂದೆಲ್ಲ ಡ್ರಾಪ್ ಮಾಡ್ಬೇಕು ಅಂತ ಕೂಡ ಈ ಒತ್ತಾಯ ಹಾಕಿದೀವಿ ಆಗ್ಲೇ. ಅದೆಲ್ಲ ಯಾವ್ದು ಇರೋದಿಲ್ಲ, ಯಾವ ಕೇಸ್ಗಳು ಇರುವುದಿಲ್ಲ. ಆಮೇಲೆ ನಮ್ಮ ರೈತ ಸಂಘದ ಅನೇಕ ಜನ ಯುವಕರು ಹೋರಾಟ ಮಾಡ್ತಾವ್ರೆ. ಅಲ್ಲಿ ಬೈರ್ಮಂಗಲದಲ್ಲಿ ನಾವು ನೋಡ್ತೀವಿ, ಪ್ರತಿನಿತ್ಯ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರನ್ನ. ಅವ್ರು ನಮ್ಮನ್ನ ಕೇಳಲಿಲ್ಲ, ನಮ್ಮನ್ನ ಮಾಡ್ಲಿಲ್ಲ ಅಂತಕ್ಕಂಥದ್ದನ್ನ ಅವರಲ್ಲೂ ಕೂಡ ಮನಸ್ಸಿನಲ್ಲಿ ಇದೆ, ಅದು ದೂಡ ಇದೆ. ನಮ್ಮನ್ನ ಕರೀಲಿಲ್ಲ, ನಮ್ಮನ್ನ ಮಾತಾಡ್ತಿಲ್ಲ ಅಂತಕ್ಕಂಥ ದೂಡ ಕೂಡ ಅವ್ರಿಗಿದೆ. ನಾವು ಸುಮ್ಮನೆ ಬಂದು ಏನು ತೀರ್ಮಾನ ಮಾಡದೆ ಅವ್ರ ಮುಂದೆ ಬಂದು ಪೊಳ್ಕೊಳ್ಳಂಗ್ ಮಾತಾಡಕ್ ನಾವು ತಯಾರಿರ್ಲಿಲ್ಲ. ಬಂದು ಅವ್ರೇನೋ ಒಂದು ಕೇಳ್ತಾರೆ, ನಾವು ಉತ್ತರ ಹೇಳಕ್ಕೆ ನಾವು ರೆಡಿ ಇರ್ಬೇಕು.
ಅದರಿಂದ ಏನು ಅವ್ರ ಒಂದು 25 ಜನ 30 ಜನ ಅಲ್ಲಿ ಪ್ರತಿನಿತ್ಯ ಹೋರಾಟ ಮಾಡ್ತಾವ್ರೆ ಅವ್ರನ್ನೂ ಕೂಡ ಒಂದು ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಮುಂದಿನ ವಾರದಲ್ಲಿ ಅವ್ರನ್ನೂ ಕೂಡ ಕರೆಸ್ತೀವಿ, ಅವರ ಅಹವಾಲನ್ನು ಕೂಡ ಕೇಳ್ತೀವಿ. ದಯಮಾಡಿ ಇವತ್ತಿಂದ ಅವರು ಅವರ ಇದನ್ನ ಬಿಡಬೇಕು, ಉಪವಾಸ ಅದೇನೋ ಸತ್ಯಾಗ್ರಹ ಮಾಡ್ತಾರೆ ಅಂತ ಬಿಡಬೇಕು ಅಂತ ಮನವಿ ಮಾಡ್ತೀನಿ. ಅವ್ರನ್ನೂ ಕೂಡ ಕರೆದಿ ಮಾತಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಒಂದು 4-5 ದಿವಸದಲ್ಲಿ ಅವ್ರನ್ನೆಲ್ಲ ಕರೆದಿ ಒಂದ್ ಕಡೆ ಅವ್ರ ಹತ್ರ ಕೂಡ ಇದ್ರಲ್ಲೇನಾದ್ರೂ ಬದಲಾವಣೆ ಮಾಡ್ಬೇಕಾ, ಇದ್ರಲ್ಲೇನಾದ್ರೂ ಅನುಕೂಲ ಮಾಡ್ಕೊಡ್ಬೇಕಾ ರೈತರಿಗೆ, ಇದ್ರ ಬಗ್ಗೆನೂ ಅವ್ರ ಹತ್ರ ಸಲಹೆ ತೆಗೆದುಕೊಳ್ತಕ್ಕಂಥದಕ್ಕೆ ನಾವು ರೆಡಿ ಇದ್ದೀವಿ. ನಾವು ಯಾರ ಮೇಲೂ ಇದ್ರ ದ್ವೇಷದ ರಾಜಕಾರಣ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಯಾವುದೇ ಆಗ್ಲಿ ಯಾವುದೂ ಇಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೇಸ್ಗಳಾಗಿದ್ರೆ ಅವೆಲ್ಲಾನು ನಾವು ರೈತರ ಮೇಲೆ ಇರ್ತಕ್ಕಂಥವೆಲ್ಲಾನು ಕೂಡ ವಾಪಸ್ ತೆಗೆದುಕೊಳ್ಳೋಕೆ ನಾನು ಸರ್ಕಾರದಲ್ಲಿ ಒತ್ತಾಯ ಕೂಡ ಆಗ್ತೀನಿ. ಇದು ಯಾವ್ದು ಇದು ನೆಮ್ಮದಿಯಾಗಿದ್ದು ನಾವು ಕ್ಲೋಸ್ ಮಾಡ್ಬೇಕು. ನಾವು ಸುಮ್ಮನೆ ಕಿತ್ತಾಡ್ಕೊಂಡು ಘರ್ಷಣೆ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದಕ್ಕೆ ನೆಮ್ಮದಿಯಾಗಿ ಇದನ್ನ ಕ್ಲೋಸ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ದಯಮಾಡಿ ಎಲ್ಲ ರೈತ ಬಾಂಧವರಲ್ಲಿ ನಾನು ಮನವಿ ಮಾಡ್ತೀನಿ, ಎಲ್ಲರೂ ಸಹಕಾರ ಕೊಟ್ಟರೆ ಉತ್ತಮವಾದಂಥ ಪಟ್ಟಣ ಆಗ್ತದೆ. ಮುಂದೆ ಇದ್ರಲ್ಲಿ ಉದ್ಯೋಗ ಕೂಡ ಸೃಷ್ಟಿ ಆಗ್ತದೆ ಅಲ್ಲಿ. ಆಮೇಲೆ ಅವರು ನಾವೇನ್ ರೈತರು ಇದನ್ನ ಕಳ್ಕೊಂತಾರಲ್ಲ ಜಮೀನು, ಅದ್ರ ರೇಟ್ ಬರ್ತದಲ್ಲ ವೈಟ್ ಅಮೌಂಟ್, ಅದಕ್ಕೆ ಟ್ಯಾಕ್ಸ್ ಕಟ್ಟಂಗಿಲ್ಲ. ಅದಕ್ಕೆ ಟ್ಯಾಕ್ಸ್ ಇಲ್ದೇನೆ ಅವ್ರು ಬೇರೆ ರೀತಿಯಲ್ಲಿ ಹೋಗಿ ಜಮೀನ ಪರ್ಚೇಸ್ ಮಾಡೋದು ಇನ್ನೊಂದು ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಟ್ಯಾಕ್ಸ್ ಇಲ್ಲ. ಆಮೇಲೆ ಅಲ್ಲಿ ಏನಾರ ಉದ್ಯೋಗ ಸೃಷ್ಟಿ ಆದ್ರೆ ಇಲ್ಲಿ 10% ಉದ್ಯೋಗ ಕೊಡ್ಬೇಕು ಅಲ್ಲಿ ಜಮೀನ್ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಅನ್ನೋದು ಕೂಡ ಕಾನೂನಲ್ಲಿ ಇತ್ತೀಚೆಗೆ ಅವಕಾಶ ಐತೆ. ಹಿಂದೆ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದಾಗ ಇದು ಇರಲಿಲ್ಲ. ಇತ್ತೀಚೆಗೆ ಕಾನೂನಿನಲ್ಲಿ ಇಷ್ಟು % ಜನಕ್ಕೆ 5% ಜನಕ್ಕೋ ಏನೋ ಎಷ್ಟೋ ಇಷ್ಟು ಜನಕ್ಕೆ ಅಲ್ಲಿ ಸ್ಥಳೀಯವಾದಂತ ಉದ್ಯೋಗನೂ ಕೂಡ ಕೊಡ್ಬೇಕಲ್ಲಿ. ಏನಾದ್ರು ಉದ್ಯೋಗ ಸೃಷ್ಟಿ ಆದಂತ ಸಂದರ್ಭದಲ್ಲಿ ಅವರ ಅದ ಹೇಳ್ತೀನಿ, ಅದನ್ನು ಕೂಡ ಇದೆ. ಆಮೇಲೆ ಈಗ 50-53 ಕೆಲವರು ಅರ್ಜಿ ಹಾಕೊಂಡವ್ರೆ, ಇದು 18 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಬರ್ತದೆ, ಇದನ್ನು ಮಂಜೂರು ಮಾಡಕ್ಕಾಗಲ್ಲ ಅನ್ನೋರಿಗೆ ಅದನ್ನು ಕೂಡ ಸೈಟ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಅವ್ರಿಗೂ ಕೂಡ ಇವನೊಂದು ಡೆವಲಪ್ಡ್ 30-40 ನಿವೇಶನ ಕೊಡ್ತಕ್ಕಂಥದ್ಗೆ. ಆಮೇಲೆ ಎಷ್ಟೋ ಜನಗಳಿಗೆ ಸೈಟು ಇಲ್ಲ, ಮನೇನೂ ಇಲ್ಲ, ಏನೂ ಇಲ್ಲ, ಅವ್ರಿಗೂ ಕೂಡ ಸೈಟ್ ಕೊಡ್ತೀವಿ. ಇಲ್ಲೇ ವೋಟರ್ ಲಿಸ್ಟ್ ಅಲ್ಲಿ ಇದ್ದು ಅಂದ್ರೆ ಇಲ್ಲೇ ಆಧಾರ್ ಕಾರ್ಡ್ ಅಲ್ಲಿ ಅಡ್ರೆಸ್ ಅಲ್ಲಿ ಇದ್ದು ವೋಟರ್ ಲಿಸ್ಟ್ ಅಲ್ಲಿ ಇದ್ರೆ ಅವ್ರಿಗೂ ಕೂಡ ಯಾರು ಕೂಲಿ ಕಾರ್ಮಿಕರು, ಯಾರು ಪ್ರತಿನಿತ್ಯ ಕೂಲಿ ಮಾಡ್ತಕ್ಕಂಥವ್ರು, ಯಾರು ಜಮೀನು ಇಲ್ಲ, ಅವ್ರಿಗೆ ಸೈಟು ಇಲ್ಲ, ಅಂತವ್ರಿಗೂ ಕೂಡ ಒಂದೊಂದು ನಿವೇಶನವನ್ನ ಕೊಡಬೇಕು ಅಂತೇಳಿ ಅದನ್ನು ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಮ್ಮ ಮಾರ್ಗಸೂಚಿನಲ್ಲಿ ಅದು ಕೂಡ ಇದೆ. ಯಾರ್ಯಾರು ಬಡವರು ಇದ್ದಾರೆ, ಯಾರಿಗೆ ಏನೂ ಇಲ್ಲ, ನಿರ್ಗತಿಕರಿದ್ದಾರೆ, ಇಲ್ಲೇ ವಾಸ ಇರ್ತಕ್ಕಂಥವ್ರು, ಆಧಾರ್ ಕಾರ್ಡು ಇಲ್ಲೇ ಇರ್ತಕ್ಕಂಥವ್ರಿಗೆ ಎಲ್ಲರೂ ಕೂಡ ಒಂದು ನಿವೇಶನ ಕೊಡ್ಬೇಕು ಅಂತಕ್ಕಂಥದ್ದು. ಮತ್ತೆ 60-40 ಅಲ್ಲಿ ಇದು 50-53 ಅರ್ಜಿ ಹಾಕೊಂಡಿರ್ತಕ್ಕಂಥವ್ರಿಗೂ ಕೂಡ ನಿವೇಶನ ಕೊಡ್ಬೇಕಾಗಿರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಮಾಡ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದೀವಿ. ಅದಲ್ಲದೆ ಈಗ ಎಷ್ಟು ದಿವಸ ಆಯ್ತದಪ್ಪ ಇದು ಇವರು ಅಕ್ವೈರ್ ಮಾಡ್ಬಿಟ್ರೆ ಈಗ ನಮ್ಮ ಇದು ಎಷ್ಟು ದಿವಸ ಆಗ್ಬೋದು, ನಮ್ಗೆ ತೊಂದರೆ ಆಗ್ಬೋದಲ್ಲ ಅಂತಕ್ಕಂಥದ್ದು, ನಮ್ಗೆ ಏನ್ ಜೀವನ ಮಾಡ್ಲಿಕ್ಕೆ ಏನ್ ಆಗ್ತದೆ ಅಂತಕ್ಕಂಥದ್ದು ಕೂಡ ಇದೆ. ಅದಕ್ಕೆ ಈಗ ಆ ಖುಷ್ಕಿ ಜಮೀನು ಇರ್ತಕ್ಕಂಥವ್ರಿಗೆ ಪ್ರತಿ ವರ್ಷ ಎಕರೆಗೆ 30,000 ಕೊಡ್ಬೇಕು ಅಂತಕ್ಕಂಥದ್ದು ಸದ್ಯಕ್ಕೆ ತೀರ್ಮಾನ ಮಾಡಿದೀವಿ. ಆಮೇಲೆ ಸಾಧಕ ಬಾಧಕ ನೋಡೋದನ್ನ ಅದನ್ನ ನಮ್ಮ ರೈತ ಮುಖಂಡರ ಜೊತೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಏನಾರ ಇದ್ರೆ ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ಲಿಕ್ಕೆ ಅನುಕೂಲ ಆದ್ರೆ ಮಾಡ್ಕೊಡ್ತೀವಿ. ಸರಿ ಇರ್ತಕ್ಕಂಥವ್ರಿಗೆ 40,000 ಒಂದು ಎಕರೆಗೆ ಪ್ರತಿ ವರ್ಷ, ಭಾಗಾಯಿತಿರೋರ್ಗೆ 50,000, ಮತ್ತೆ ಏನು ಇಲ್ಲದೆ ಭೂ ರೈತರು ಏನು ಇಲ್ಲದೆ ಕೂಲಿ ಮಾಡ್ತಾ ಇರ್ತಾರಲ್ಲ ಅವ್ರಿಗೂ 25,000 ಕೊಡ್ಬೇಕು. ಒಂದು ಸೈಟ್ ಕೊಡೋದಲ್ಲದೆ ಪ್ರತಿ ವರ್ಷ ಇದು ಬಹುಶಃ ಇದು ಎಲ್ಲರೂ ಸಹಕಾರ ಕೊಟ್ರೆ 1 ವರ್ಷ 1.5 ವರ್ಷದಲ್ಲಿ ಕಂಪ್ಲೀಟ್ ಆಗಿ ಈ ಯೋಜನೆ ಮುಗಿತದೆ. 1-1.5 ವರ್ಷ ಮ್ಯಾಕ್ಸಿಮಮ್ ಈ ಯೋಜನೆ ಎಲ್ಲಾ ತಯಾರಿ ಮಾಡ್ಕೊಂಡಿದ್ದಾರೆ. ಈ ಯೋಜನೆ ಮುಗಿತದೆ. ದಯಮಾಡಿ ಇದ್ರ ಬಗ್ಗೆ ಇನ್ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಸರಿಪಡಿಸ್ತಕ್ಕಂಥದ್ದು. ಆಮೇಲೆ ಆ ಡಾಕ್ಯುಮೆಂಟೇಶನ್ ಮಾಡೋದಕ್ಕೂ ಕೂಡ ನಮ್ಮ ಎ ಸಿ ಅವರ ಅಧ್ಯಕ್ಷರು ಒಂದು ಕಮಿಟಿ ಆಗೈತೆ. ಯಾರು ಕೂಡ ರೈತರು ಅಲಿಯಂಗಿಲ್ಲ. ಹೋಗಿ ಡಾಕ್ಯುಮೆಂಟೇಶನ್ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಏನಾರ ಇದ್ರೆ ತಕ್ಷಣ ಅದನ್ನ ಸರಿಪಡಿಸೋದಕ್ಕೂ ಕೂಡ ಹೇಳಿದೀವಿ ನಾವು. ಯಾರು ಅರ್ಜಿ ಕೊಡ್ತಾರೆ 1 ವಾರ 8 ದಿವಸದಲ್ಲಿ ಅದಕ್ಕೆ ಕಾನೂನುಬದ್ಧವಾಗಿ ಅದಕ್ಕೆ ಡಾಕ್ಯುಮೆಂಟೇಶನ್ ಕರೆಕ್ಷನ್ ಮಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಸರಿಪಡಿಸ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ದಯಮಾಡಿ ಎಲ್ಲ ನಮ್ಮ ರೈತರಲ್ಲಿ ನನ್ನ ಮೇಲೂ ಕೂಡ ಗಲಾಟೆ ಮಾಡಿದ್ರು, ತಪ್ಪೇನಿಲ್ಲ. ಅವರ ನೋವನ್ನ ನನ್ನ ಮೇಲೆ ಯಾರೋ ಹೇಳಿದ್ರು ನನಗೆ, ಕೇಸ್ ಹಾಕ್ಬಿಡ್ರಿ ಅವ್ರ ಮೇಲೆ ಅಂದ್ರೆ ನಾನಂದೆ, ಅವರು ನನ್ಗೆ ಓಟ್ ಹಾಕಿ ನನ್ನನ್ನು ಗೆಲ್ಸಿರ್ತಕ್ಕಂಥ ಜನ, ಅವ್ರಿಗೆ ಬೈಯಕ್ಕೂ ಹೋಗ್ತದೆ, ಅವ್ರಿಗೆ ಹೊಡೆಯಕ್ಕೂ ಹೋಗ್ತದೆ. ನಾನು ಗೆದ್ದ ಮೇಲೆ ಅವ್ರ ಮೇಲೆ ಕೇಸ್ ಹಾಕಿದ್ರೆ ನಾನು MLA ಅನ್ಸ್ಕೊಳ್ಳಲ್ಲಪ್ಪ. ಯಾರ ಮೇಲೂ ಅವ್ರ ನೋವು ಅವ್ರು ಹೇಳ್ಕೊಂಡವ್ರೆ. ಈ ನೋವನ್ನ ಹಿಂದೆನೆ ಪರಿಹಾರ ಮಾಡ್ಬೋದಾಯ್ತು. ಅನೇಕ ನಾಯಕರು ಇವತ್ತೆಲ್ಲ ಚರ್ಚೆ ಮಾಡ್ತಾರಲ್ಲ, ಅವರು ಪರಿಹಾರ ಮಾಡ್ಲಿಲ್ಲ. ನಾವು ಏನೋ ಒಂದು ಹಂತದಲ್ಲಿ ಇದನ್ನ ಒಂದು ಇತ್ಯರ್ಥ ಮಾಡಿದೀವಿ, ತೀರ್ಮಾನ ಮಾಡಿದೀವಿ. ಅದಕ್ಕೆ ನಮ್ಮ ರೈತರುಗಳಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ಇದಕ್ಕೆ ಸಹಕಾರ ಕೊಟ್ಟು ಬೇಗ ಇದು ಮಾಡಿದ್ರೆ ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ, ರೈತರಿಗೂ ಕೂಡ ಅನುಕೂಲ ಆಗ್ತದೆ. ಅದರಿಂದ ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ಈ ಮುಖಾಂತರ ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತೀನಿ.